ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ವಾಕ್ಡ್ ಎಕ್ಸಾಂಪಲ್ಸ್ ಆಗಿತ್ತು, ಹೌದಾ? ನೋಡ್ಕೊಳ್ಳಿ ಕ್ಲಾಸ್ ವರ್ಕು. ನೋಡಿ ಫಸ್ಟ್ ಪ್ರಾಬ್ಲಮ್, from a pack of playing cards, 3 cards are drawn simultaneously. The probability that these are 1 king, 1 queen and 1 jack ಅಂತ ಹೇಳಿದೆ, ಹೌದಾ? ಅಂದರೆ ಫಸ್ಟು ಈವೆಂಟ್ ಏನ 1 ಕಿಂಗ್ ಅಂತ ತೊಗೊತೀನಿ, ಬಿನ ಕ್ವೀನ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಈವೆಂಟ್ ಸಿನ ಜಾಕ್, ಹೌದಾ? ನೋಡಿ ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ 3 ಈವೆಂಟ್ಸ್ ಅಷ್ಟೇ ಇದು. ನೋಡಿ ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ 3 ಈವೆಂಟ್ಸ್ನ ಯಾವ ಥರ ಮಾಡ್ಕೊತೀವಿ ಅಂತೇಳಿ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು. ಈಸಿ ಇದೆ ನೋಡಿ. ನಾವೇನು ಕಂಡುಹಿಡಿಬೇಕು ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ, ಇದು ಡೈರೆಕ್ಟ್ ಫಾರ್ಮುಲಾ. P of A into P of B by A into P of C by A intersection B, ಹೌದಾ? 1 king, 1 queen, 1 jack, ಇದು ಹೇಗೆ ಬೇಕಾದ್ರೂ ಬರ್ಬೋದು, ಹೌದಾ? ಹಾಗೆ ಇದರದ್ದು ಅರೇಂಜ್ಮೆಂಟ್ ಏನಾಗುತ್ತೆ ಅಂದರೆ 3 ಫ್ಯಾಕ್ಟರಲ್, ಅದಕ್ಕೆ ಇಂಟು 3 ಫ್ಯಾಕ್ಟರಲ್ ಒಂದು ಮಾಡ್ಕೊಂಬಿಟ್ರೆ ಬಂದ್ಬಿಡುತ್ತೆ. ಅಂದರೆ ಇಲ್ಲಿ ಆನ್ಸರ್ ಆಗುತ್ತೆ ಪಿ ಆಫ್ ಎ ಅಂತ ಹೇಳಿದ್ರೆ ಟೋಟಲ್ 4 ಕಿಂಗ್ಸ್ ಇರುತ್ತೆ, 52 ಕಾರ್ಡ್ಸು, ಹೌದಾ? 1 ಕಾರ್ಡ್ನ ರಿಮೂವ್ ಮಾಡ್ಕೊಂಬಿಡ್ತೀವಿ, ಅದಕ್ಕೆ ಅಲ್ಲಿ 51 ಆಗುತ್ತೆ. ಟೋಟಲ್ 4 ಕ್ವೀನ್ ಇದೆ. ಮತ್ತೊಂದು ಕಾರ್ಡ್ನ ರಿಮೂವ್ ಮಾಡ್ಕೊಂಬಿಡ್ತೀವಿ, ಅದಕ್ಕೆ ಅಲ್ಲಿ 50 ಕಾರ್ಡ್ಸ್ ಇದೆ. ಮತ್ತು ಜಾಕ್ನ ತೆಗಿಬೇಕು, ಅದಕ್ಕೆ ಇಂಟು 4 ಮತ್ತೆ ಬರುತ್ತೆ. ಇಂಟು ಅಷ್ಟು ಟೈಪ್ ಅರೇಂಜ್ ಮಾಡ್ಬೋದು, ಅದಕ್ಕೆ 3 ಫ್ಯಾಕ್ಟರಲ್ ವೇಸಲ್ಲಿ ಅರೇಂಜ್ ಮಾಡ್ಬೋದು, ಹೌದಾ? ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಬಂದ್ಬಿಡುತ್ತೆ ಅಷ್ಟೇ. ನೋಡಿ ಇಷ್ಟನ್ನು ಸಿಂಪ್ಲಿಫೈ ಮಾಡಿದ ಆನ್ಸರ್ ಏನು ಬರುತ್ತೆ ಅಂದರೆ 16/5525 ಬರುತ್ತೆ. ಅಂದರೆ ಆಪ್ಷನ್ ಬಿ ಬರ್ತದೆ, ಹೌದಾ? ಅದೇ ಪ್ರಾಬ್ಲಮ್ ಏನಾದರೂ ನೋಡಿ, ಇಲ್ಲಿ ಏನಾದ್ರು ಪ್ರಾಬ್ಲಮ್ ಏನಾದರೂ ನಾವು ಫಸ್ಟ್ ಕಾರ್ಡ್ ಈಸ್ ಕಿಂಗು, ಹೌದಾ? ಫಸ್ಟ್ ಕಾರ್ಡ್ ಈಸ್ ಕ್ವೀನು, ಫಸ್ಟ್ ಕಾರ್ಡ್ ಈಸ್ ಜಾಕ್, ಈ ಥರ ಏನಾದರೂ ಸೆಕೆಂಡ್ ಕಾರ್ಡ್ ಈಸ್ ಕ್ವೀನು, ಥರ್ಡ್ ಕಾರ್ಡ್ ಈಸ್ ಜಾಕ್ ಅಂತ ಹೇಳಿದ್ವಿ ಅಂದರೆ ಇಂಟು 3 ಫ್ಯಾಕ್ಟರಲ್ ಒಂದು ಎಕ್ಸ್ಟ್ರಾ ಬರಲ್ಲ, ಆಯ್ತಲ್ಲ? ಇಲ್ಲಾಂದರೆ ನೋಡಿ ಕಾಂಬಿನೇಷನ್ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಎನ್ ಆಫ್ ಎಸ್ ಏನಾಗ್ಬಿಡುತ್ತೆ ಅಂದರೆ 52C 3 ಆಗುತ್ತೆ. ನೆಕ್ಸ್ಟು ಎನ್ ಆಫ್ ಎ ಏನಾಗುತ್ತೆ ಅಂದರೆ 4C1 ಇಂಟು 4C1 ಇಂಟು 4C1, ಹೌದಾ? ನೆಕ್ಸ್ಟ್ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಟ್ರೈ ಮಾಡಿದರೂ ಬರುತ್ತೆ. ನೋಡಿ ಈ ಥರನೂ ಮಾಡ್ಬೋದು. ಆರ್ ನೋಡಿ ಇಲ್ಲಿ ಎನ್ ಆಫ್ ಎಸ್ ಏನಾಗಬೇಕು ಅಂದರೆ 3 ಕಾರ್ಡ್ಸ್ನ ಸೆಲೆಕ್ಟ್ ಮಾಡ್ಬೇಕು ತಾನೆ. 1 ಕಿಂಗು, 1 ಕ್ವೀನು, 1 ಜಾಕ್ ಅದರೊಳಗೆ ಹೇಳಿದ್ದಾರೆ. ಒಟ್ಟು 3 ಕಾರ್ಡ್ ಸೆಲೆಕ್ಟ್ ಮಾಡಬೇಕು ಅಂದರೆ 52C3 ಬರುತ್ತೆ. ಈವೆಂಟ್ನ 1 ಕಿಂಗು, 1 ಕ್ವೀನು, 1 ಜಾಕ್ ಅಂತ ಹೇಳಿದ್ವಿ ಅಂದರೆ ಕಿಂಗ್ನ 4 ಇರುತ್ತೆ, 1 ಸೆಲೆಕ್ಟ್ ಮಾಡಬೇಕು. ಕ್ವೀನ್ನ 4 ಇರುತ್ತೆ, 1 ಸೆಲೆಕ್ಟ್ ಮಾಡಬೇಕು. ಜಾಕು 4 ಇರುತ್ತೆ, 1 ಸೆಲೆಕ್ಟ್ ಮಾಡಬೇಕು, ಹೌದಾ? ಅವಾಗ ಇಲ್ಲಿ ಪ್ರಾಬಬಿಲಿಟಿ ಆಫ್ ಈವೆಂಟ್ ಎ ಏನಾಗ್ಬಿಡುತ್ತೆ ಅಂದರೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಬರುತ್ತೆ, ಹೌದಾ? ನೋಡಿ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಯೂಸ್ ಮಾಡ್ಕೊಂಡ್ವಿ ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗುತ್ತೆ. ನೋಡಿ ಎನ್ ಆಫ್ ಎ ಅಂದರೆ ಏನು ಬರೀಬೋದು ನಾವೀಗ 4C1 ಅಂದರೆ 4 ಇಂಟು 4 ಇಂಟು 4, ಹೌದಾ? 52C3 ಅಂತ ಹೇಳಿದ್ರೆ 52 ಇಂಟು 51 ಇಂಟು 50 ಬೈ 3 ಫ್ಯಾಕ್ಟರಲ್, ಹೌದಾ? ಈ 3 ಫ್ಯಾಕ್ಟರಲ್ ನ್ಯೂಮರೇಟ್ರಿಗೆ ಹೋಯ್ತು ಅಂದರೆ ಮತ್ತೆ ಸೇಮು 4 ಇಂಟು 4 ಇಂಟು 4 ಅಂದರೆ 64 ಬರುತ್ತಲ್ಲ, ಇಂಟು 3 ಫ್ಯಾಕ್ಟೋರಿಯಲ್ ಬೈ 52 ಇಂಟು 51 ಇಂಟು 50, ಮತ್ತು ಸಿಂಪ್ಲಿಫೈ ಮಾಡಿದ್ರೆ ಸೇಮ್ ಆನ್ಸರೇ ಬರುತ್ತೆ 16/5525. ಈ ಥರ ಅದು ಮಾಡ್ಬೋದು, ಹೌದಾ? ಕಾಂಬಿನೇಷನ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್, 3 cards are drawn from a pack of 52 cards. The probability that they are of the same color is ಅಂತ ಹೇಳಿದ್ದಾರೆ, ಹೌದಾ? 3 cards are drawn from a 52 cards, 3 cards ಅಂತ ಹೇಳಿದ್ದಾರೆ. ದ ಪ್ರಾಬಬಿಲಿಟಿ ದಟ್ ದೇ ಆರ್ ಆಫ್ ಸೇಮ್ ಕಲರ್. ನೋಡಿ ಕಾಂಬಿನೇಷನ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿ.
ಟೋಟಲ್ 52 ಕಾರ್ಡ್ಸ್ ಬರಬೇಕು ತಾನೆ, ಹೌದಾ? ಹಾಗಾದರೆ ಎನ್ ಆಫ್ ಎಸ್ನ ಏನು ಬರೀಬೋದು ನಾನು, 52 ಅಲ್ಲಿ 3 ಕಾರ್ಡ್ನ ಸೆಲೆಕ್ಟ್ ಮಾಡಬೇಕು, ಹೌದಾ? ಮತ್ತು ನೋಡಿ ಈವೆಂಟ್ನ ಏನಂತ ಹೇಳಿದ್ದಾರೆ ಅಂದರೆ ಆಫ್ ಸೇಮ್ ಕಲರ್ ಅಂತ ಹೇಳಿದ್ದಾರೆ. ನೋಡಿ ಸೇಮ್ ಕಲರ್ ಅಂತ ಹೇಳಿದ್ರೆ ಆ್ಯಕ್ಚುಲಿ 2 ಟೈಪ್ ಕಲರ್ ಬರುತ್ತೆ, ಒಂದು ರೆಡ್ ಬರ್ಬೋದು, ಇನ್ನೊಂದು ಬ್ಲ್ಯಾಕ್ ಬರ್ಬೋದು, ಹೌದಾ? ರೆಡ್ ಕಾರ್ಡ್ನ ಸೆಲೆಕ್ಟ್ ಮಾಡ್ತೀವಿ ಅಂದರೆ 26C3 ಸೆಲೆಕ್ಟ್ ಮಾಡ್ಬೋದು. ಅದೇ 3 ಕಾರ್ಡ್ನ ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ತೀವಿ ಅಂದರೆ 26C3 ಬರುತ್ತೆ, ಹೌದಾ? ಇಲ್ಲಿ ಪ್ಲಸ್ ತೊಗೋಬೇಕು, ಮತ್ತು ಮಲ್ಟಿಪ್ಲೈ ಮಾಡ್ಕೊಂಬಿಟ್ವಿ ಅಂದರೆ ಟೋಟಲ್ 6 ಕಾರ್ಡ್ ಸೆಲೆಕ್ಟ್ ಮಾಡ್ದಂಗೆ ಆಗಿಬಿಡುತ್ತೆ, ಹೌದಾ? ಯಾಕೆ 26C3 ಪ್ಲಸ್ 26C3 ಅಂದರೆ 2 ಇಂಟು 26C3, ಹೌದಾ? ನೋಡಿ ಸಿಂಪ್ಲಿಫೈ ಮಾಡ್ಕೊಳ್ಳಿ ಬರುತ್ತೆ. ಅಂದರೆ ಡೆಫೋ ಪಿ ಆಫ್ ಎ ಅಂದರೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ 2 ಇಂಟು 26C3 ಬೈ 52C3 ಅಂದರೆ 2 ಇಂಟು 26 ಇಂಟು 25 ಇಂಟು 24 ಡಿವೈಡೆಡ್ ಬೈ 52 ಇಂಟು 51 ಇಂಟು 50, ಹೌದಾ? ನೋಡಿ 3 ಫ್ಯಾಕ್ಟರಲ್ಲೂ 3 ಫ್ಯಾಕ್ಟರಿಯಲ್ಲು ಕ್ಯಾನ್ಸಲ್ ಆಗಿಬಿಡುತ್ತೆ, ಹೌದಾ? 26 1 26 2 25 ಇಂಟು 2 50 ಕ್ಯಾನ್ಸಲ್ ಆಯಿತು, ಹೌದಾ? ಅಂದರೆ 2 1 2 12 ಅಂದರೆ ಆನ್ಸರು 12/51. ಮತ್ತು 3ಇಂದ ಡಿವೈಡ್ ಮಾಡ್ಬೋದು, 3 4 3 17 ಅಂದರೆ 4/17. ಆಪ್ಷನ್ ಎ ಬರುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ ಕಾಂಬಿನೇಷನ್ ಯೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು, ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್, ಥರ್ಡ್ ಒನ್. ನೋಡಿ ಬ್ಯಾಗ್ ಕಂಟೈನ್ಸ್ 20 tickets numbered with 1 to 20. 3 tickets are drawn. The probability that ticket numbers 7 is definitely included and the ticket number 18 is not included is ಅಂತ ಹೇಳಿದ್ದಾರೆ, ಹೌದಾ? ನೋಡಿ ಇಲ್ಲಿ ಎ ಬ್ಯಾಗ್ ಕಂಟೈನ್ಸ್ 20 tickets ನಂಬರ್ಡ್ ವಿತ್ 1 to 20. 3 tickets ಆರ್ ಡ್ರಾನ್ ಅಂತ ಹೇಳಿದಾರೆ ತಾನೆ. ಹಾಗಾದರೆ ಎನ್ ಆಫ್ ಎಸ್ನ ಏನು ಬರೀಬೋದು, 3 ಡ್ರಾ ಮಾಡಬೇಕು, ಅಂದರೆ 20ಅಲ್ಲಿ 3 ಡ್ರಾ ಮಾಡಬೇಕು. 20C3 ಬರುತ್ತಲ್ಲ ಎನ್ ಆಫ್ ಎಸ್ಸು. ನೆಕ್ಸ್ಟ್ ನೋಡಿ ಎನ್ ಆಫ್ ಎ ಮಾಡ್ಕೋಬೇಕಾದ್ರೆ ಕೇರ್ಫುಲ್ಲಾಗಿ ಬರೀಬೇಕು. ಎನ್ ಆಫ್ ಎಗೆ ನೋಡಿ ಇಲ್ಲಿ ಎಗೆ ಏನೇನು ಮಾಡ್ಕೊತೀವಿ ಅಂತೇಳಿ, ಎಗೆ ನೋಡಿ ಒಟ್ಟು 3 ಟಿಕೆಟ್ಸ್ ಡ್ರಾ ಮಾಡ್ಬೇಕು ತಾನೆ, ಅಂದರೆ 3 ಸೆಲೆಕ್ಟ್ ಮಾಡ್ಬೇಕು ನಾನು. ಅದರಲ್ಲಿ ಏನಂತ ಹೇಳಿದ್ದಾರೆ, ದ ಪ್ರಾಬಬಿಲಿಟಿ ದಟ್ ದ ಟಿಕೆಟ್ ನಂಬರ್ 7 ಇಸ್ ಡೆಫಿನೆಟ್ಲಿ ಇನ್ಕ್ಲೂಡೆಡ್, ಹೌದಾ? 7 ಇರಲೇಬೇಕು, ಹೌದಾ? ಇದನ್ನ 1 ಟೈಪ್ ಆಯಿತು. ನೆಕ್ಸ್ಟ್ ನೋಡಿ 18 ಈಸ್ ನಾಟ್ ಇನ್ಕ್ಲೂಡೆಡ್, ಅಂದರೆ ಈಗ 1ಇಂದ 20 ಒಳಗೆ 7ನ ರಿಮೂವ್ ಮಾಡಿದ್ವಿ ಮತ್ತು 18 ರಿಮೂವ್ ಮಾಡಿದ್ವಿ. ಹಾಗಾದ್ರೆ ಅಲ್ಲಿ ಎಷ್ಟು ಉಳೀತು? ಟೋಟಲ್ 18 ಉಳೀತು, ಹೌದಾ? ಯಾಕೆಂದರೆ 7 ಹೋಯಿತು ಮತ್ತು 18 ಹೋಯಿತು ಅಂದರೆ 2 ನಂಬರ್ ಹೋಯಿತು. ಹಾಗಾದ್ರೆ ಇನ್ನೂ 18 ಉಳಿದಿದೆ. ಆ 18ನಲ್ಲಿ 2 ಸೆಲೆಕ್ಟ್ ಮಾಡ್ಬೇಕು ತಾನೆ, ಅದಕ್ಕೆ 18C2 ಬರುತ್ತೆ, ಹೌದಾ? ಅಂದರೆ 1 ಇಂಟು 18C2 ಅಂದರೆ ಎನ್ ಆಫ್ ಎ 18C2 ಬರುತ್ತೆ, ಹೌದಾ? ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ, ನೆಕ್ಸ್ಟ್ ಬರುತ್ತಾಗಾರ ಆನ್ಸರು. ನೆಕ್ಸ್ಟ್ ಪಿ ಆಫ್ ಎ ಅಂದರೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಮಾಡ್ಕೊಳ್ಳಿ. ನಾವು ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ಸು 18C2 ಬೈ 20C3 ಅಂದರೆ 18 ಇಂಟು 17 ಬೈ 2 ಫ್ಯಾಕ್ಟೋರಿಯಲ್ ತಾನೆ, 2 ಇಂಟು 1 ಜೊತೆಗೆ ಇದನ್ನು 20C3 ಅಂದರೆ 20 ಇಂಟು 19 ಇಂಟು 18 ಇಂಟು 3 ಫ್ಯಾಕ್ಟೋರಿಯಲ್, ಅದು ನ್ಯೂಮರೇಟ್ರಿಗೆ ಹೋಗುತ್ತಲ್ಲ, 3 ಇಂಟು 2 ಇಂಟು 1, ಹೌದಾ? ನೋಡಿ 2 ಇಂಟು 1 2 ಇಂಟು 1 ಕ್ಯಾನ್ಸಲ್ ಆಯಿತು, 18 ಕ್ಯಾನ್ಸಲ್ ಆಯಿತು, ಹೌದಾ? 17 3s 51 ಬೈ 20 ಇಂಟು 19 ಅಂದರೆ 380 ಅಂದರೆ 51 ಬೈ 318 ಅಂದರೆ ಆಪ್ಷನ್ ಎ ಬರುತ್ತೆ, ಹೌದಾ? ನೋಡಿ ಅದು ಕಾಂಬಿನೇಷನ್ ಯೂಸ್ ಮಾಡೋದು ಗೊತ್ತಾಗಬೇಕಷ್ಟೇ.
7 ಈಸ್ ಆಲ್ವೇಸ್ ಇನ್ಕ್ಲೂಡೆಡ್ ಅಂತ ಹೇಳಿದ್ದಾರೆ, ಅಂದರೆ 7 ಯಾವಾಗಲೂ ಇರಲೇಬೇಕು. ನೆಕ್ಸ್ಟ್ 18 ಈಸ್ ಎಕ್ಸ್ಕ್ಲೂಡೆಡ್, ಅಂದರೆ 18ನ ರಿಮೂವ್ ಮಾಡಬೇಕು, ಅಂದರೆ ಅಲ್ಲಿ 2 ನಂಬರ್ನ ರಿಮೂವ್ ಮಾಡಿಬಿಡ್ತೀವಿ, 7 ಮತ್ತು 18. ಉಳಿದಿರೋದ್ರಲ್ಲಿ 2 ಸೆಲೆಕ್ಟ್ ಮಾಡಬೇಕು, ಯಾಕಂದರೆ 7 ಈಸ್ ಆಲ್ವೇಸ್ ಇನ್ಕ್ಲೂಡೆಡ್ ತಾನೆ, ಹಾಗಾದರೆ ಒಂದು ಸೆಲೆಕ್ಟ್ ಮಾಡಿಬಿಟ್ಟಿದ್ವಿ, ಇನ್ನು 2 ಸೆಲೆಕ್ಟ್ ಮಾಡಿಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಗೊತ್ತಾಯ್ತಲ್ಲ ನೋಡಿ, ಕಾಂಬಿನೇಷನ್ ಕರೆಕ್ಟಾಗಿ ಗೊತ್ತಾಯಿತು ಅಂದರೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ನೋಡಿ 4th ಒನ್, ದ ಪ್ರಾಬಬಿಲಿಟಿ ದಟ್ ಎ ನಾನ್ ಲೀಪ್ ಇಯರ್ ವಿಲ್ ಹ್ಯಾವ್ 53 ಸಂಡೇ ಅಂತ ಹೇಳಿದ್ದಾರೆ. ನೋಡಿ ಇದು ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ. ಲೀಪ್ ಇಯರಿಗೂ ಮತ್ತು ನಾನ್ ಲೀಪ್ ಇಯರಿಗೂ ಡಿಫ್ರೆನ್ಸ್ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಯಾವ ಥರ ತೊಗೊತೀವಿ ಅಂತೇಳಿ, ಈ ಥರದ್ದು ಎಷ್ಟೊಂದು ಸಲ ಕೇಳ್ತಾ ಇರ್ತಾರೆ, ಅದಕ್ಕೆ ಗೊತ್ತಿರಬೇಕು. ನೋಡಿ, ನಾನ್ ಲೀಪ್ ಇಯರ್ ಅಂದರೆ ಏನು ತೊಗೊತೀವಿ ಅಂದರೆ 52 ವೀಕ್ಸ್ ಪ್ಲಸ್ 1 ಡೇ ತೊಗೊತೀವಿ, ಹೌದಾ? ಅದೇ ನಾವು ಲೀಪ್ ಇಯರ್ ತೊಗೊಂಡ್ವಿ ಅಂದರೆ 1 ಡೇ ಜಾಸ್ತಿ ಆಗುತ್ತೆ ಅಷ್ಟೇ. ಇಲ್ಲೇನು ತೊಗೊತೀವಿ ಅಂದರೆ 52 ವೀಕ್ಸ್ ಪ್ಲಸ್ 2 ಡೇಸ್ ತೊಗೊತೀವಿ. ಆಯ್ತಲ್ಲ ನೋಡಿ, ಈ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕಷ್ಟೇ, ಇದನ್ನು ಯೂಸ್ ಮಾಡ್ಕೊತೀವಿ. ಅಂದರೆ ಈಗ 4th ಒಂದು ನೋಡಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ ಈಸಿ ಇದೆ ಅದು. ದ ಪ್ರಾಬಬಿಲಿಟಿ ದಟ್ ಎ ನಾನ್ ಲೀಪ್ ಇಯರ್ ವಿಲ್ ಹ್ಯಾವ್ 53 ಸಂಡೇಸ್ ಅಂತ ಹೇಳಿದ್ದಾರೆ ಅಷ್ಟೇ, ಹೌದಾ? ನೋಡಿ 53 ಸಂಡೇಸ್ ಅಂತ ಹೇಳಿದ್ದಾರೆ ಅಂದರೆ ನೋಡಿ, ನಾನ್ ಲೀಪ್ ಇಯರಲ್ಲಿ ಎಷ್ಟಿದೆ? 52 ವೀಕ್ಸ್ ಇದೆ ತಾನೆ, ಹಾಗಾದ್ರೆ 52 ಸಂಡೇ ಬಂದೇ ಬರುತ್ತೆ. ಹಾಗಾದ್ರೆ ಇನ್ನೊಂದು ಡೇ ಉಳಿದಿದೆ ಅಲ್ಲ, ಈ 1 ಡೇನೂ ಏನಾಗಿರ್ಬೇಕು ನಮಗೆ? ಸಂಡೇನೇ ಆಗಿದೆ, ಸಾಟರ್ಡೇನೇ ಆಗಿದ್ದರೆ 53 ಸಾಟರ್ಡೇ ಬಂದುಬಿಡುತ್ತೆ, ಹೌದಾ? 53 ಸಾಟರ್ಡೇ ಅಂತ ಹೇಳಿದ್ದಾರೆ. ಅದಕ್ಕೆ ನೋಡಿ 52 ಸಾಟರ್ಡೇ ಅಂತೂ ಬಂದೇ ಬರುತ್ತೆ 52 ವೀಕ್ಸಲ್ಲಿ, ಪ್ಲಸ್ ಈ 1 ಡೇನೂ ಏನಾಗಬೇಕು ನಮಗೆ ಅಲ್ಲಿ? ಸಾಟರ್ಡೇ ಆಗಬೇಕು, ಹೌದಾ? ಅದಕ್ಕಾಗಿ ಇಲ್ಲಿ ಏನು ಬರ್ಕೊತೀವಿ ನೋಡಿ, ಹಿಯರ್ 52 ಏನು ತೊಗೊತೀವಿ? ಸಾಟರ್ಡೇ, ಹೌದಾ? ಅಂದರೆ ಇಲ್ಲಿ ಏನಿರೋದು ಆ್ಯಕ್ಚುಲಿ 52 ವೀಕ್ಸ್ ಇದೆ ತಾನೆ, ಅದಕ್ಕೆ ಎಲ್ಲ ಇಯರ್, ಹೌದು, ಯಾವುದಾದ್ರು ಇಯರ್ ಇರಲಿ ಅದರಲ್ಲಿ 52 ಸಾಟರ್ಡೇ ಬರಲೇಬೇಕು, ಪ್ಲಸ್ ಈ 1 ಡೇನೂ ಏನಾಗಿರ್ಬೇಕು ನಮಗೆ? ಸಾಟರ್ಡೇ ಆಗಬೇಕು, ಹೌದಾ? ಈ ರಿಮೈನಿಂಗ್ 1 ಡೇ ಏನಾಗಿರುತ್ತೆ? ಇದು ಸಾಟರ್ಡೇ ಆಗಬೇಕು, ಹೌದಾ? ಹಾಗೆ ನೋಡಿ, ಇದಕ್ಕೆ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂದರೆ ಇದಕ್ಕೆ 7 ಪಾಸಿಬಿಲಿಟೀಸ್ ಇದೆ, ಹೌದಾ? ಯಾಕಂದರೆ ಇದು ಏನೇನು ಆಗ್ಬೋದು ನಮಗೆ? ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಮತ್ತು ಸ್ಯಾಟರ್ಡೇ, ಹೌದಾ? ಟೋಟಲ್ಲು ಮತ್ತು ಸಂಡೇ, ಹೌದಾ? ಟೋಟಲ್ ನಮಗೆ ಇದಕ್ಕೆ 7 ಪಾಸಿಬಿಲಿಟೀಸ್ ಇದೆ. 7 ಪಾಸಿಬಿಲಿಟೀಸಲ್ಲಿ 1 ಪಾಸಿಬಿಲಿಟಿ ಆಗ್ಬೋದು. ಅದಕ್ಕೆ ಇದ್ರ ಪ್ರಾಬಬಿಲಿಟಿ ಏನು ಬರೀತೀವಿ ಅಂದರೆ 1, ಇದು ಯಾವುದು ಅಂದರೆ ಸಾಟರ್ಡೆ ಡಿವೈಡೆಡ್ ಬೈ ಕಂಪ್ಲೀಟ್ ವೀಕ್ ಅಂದರೆ 7, ಅಂದರೆ ಎಷ್ಟು ಬರುತ್ತೆ? ಇದು 1/7 ಬರುತ್ತೆ ಅಷ್ಟೇ, ಹೌದಾ? ಅದಕ್ಕೆ ಆಪ್ಷನ್ ಎ ಬಂದುಬಿಡುತ್ತೆ, ಈಸಿ ಇದೆ. ಅದೇ ಲೀಪ್ ಇಯರ್ ಇತ್ತು ಅಂದರೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕು, ಆಯ್ತಲ್ಲ? ನೋಡಿ ನೆಕ್ಸ್ಟ್ ಒನ್ ಲೀಪ್ ಇಯರ್, ನಾನ್ ಲೀಪ್ ಇಯರೇ ಕೊಟ್ಟಿದ್ದಾರೆ, ಈಸಿಯಾಗಿ ಮಾಡ್ಬೋದು. ದ ಪ್ರಾಬಬಿಲಿಟಿ ದಟ್ ಅ ನಾನ್ ಲೀಪ್ ಇಯರ್ ವಿಲ್ ಹ್ಯಾವ್ 52 ಫ್ರೈಡೇಸ್ ಅಂತ ಹೇಳಿದ್ದಾರೆ, ಹೌದಾ? ಇದು ನೋಡಿ ಕೇರ್ಫುಲ್ಲಾಗಿ ಬರೀಬೇಕು. ಯಾವ ಥರ ಥಿಂಕ್ ಮಾಡ್ತೀವಿ ಅಂದರೆ 52 ಫ್ರೈಡೇಸ್ ಬರಬೇಕು ತಾನೆ, ಹಾಗಾದ್ರೆ ಹಿಯರ್ 52 ಫ್ರೈಡೇ ಬಂದುಬಿಡುತ್ತೆ, ಯಾಕಂದರೆ 52 ವೀಕ್ಸ್ ಇದೆ ತಾನೆ, ಹೌದಾ? ಪ್ಲಸ್ ಇದು 1 ಇದೆ ಅಲ್ಲ, ಇದೇನಾಗಬೇಕು ಅಂದರೆ ಇದು ನಾಟ್ ಫ್ರೈಡೇ ಆಗಬೇಕಿದು, ಯಾಕಂದರೆ ಇದೂ ಏನಾದ್ರು ಫ್ರೈಡೇ ಆಗಿಬಿಡ್ತು ಅಂದರೆ 53 ಫ್ರೈಡೇ ಆಗಿಬಿಡುತ್ತೆ, ಅದಕ್ಕೆ ಇದು ನಾಟ್ ಫ್ರೈಡೇ ಆಗಬೇಕು. ನಾಟ್ ಫ್ರೈಡೇ ಅಂದರೆ ಇದಕ್ಕೆ ಎಷ್ಟು ಪಾಸಿಬಿಲಿಟೀಸ್ ಇದೆ ನಮಗೆ? 6 ಪಾಸಿಬಿಲಿಟೀಸ್ ಇದೆ, ಹೌದಾ? ಬಟ್ ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟೀಸ್ 7 ಅಲ್ಲ, ಅದಕ್ಕೆ ಆನ್ಸರ್ ಏನು ಬರುತ್ತೆ? ದೇರ್ಫೋರ್ ಪ್ರಾಬಬಿಲಿಟಿ ಈಸ್ ಈಕ್ವಲ್ ಟು 6/7, ಹೌದಾ? ಇದು ನೋಡಿ, ಲೀಪ್ ಇಯರ್ ಏನು ಕೊಟ್ಟಿಲ್ಲ, ಜಸ್ಟ್ ನೋಟ್ ಗೊತ್ತಿರಲಿ. ಇಫ್ ಇಟ್ ಈಸ್ ಎ ಲೀಪ್ ಇಯರ್ ಅಂತ ಹೇಳಿದರೆ ಏನಾಗ್ಬೋದು ಅಂತೇಳಿ ನೋಡಿ. ನಾನು ಲೀಪ್ ಇಯರ್ ಇತ್ತು ಅಂದರೆ 2 ಡೇಸ್ ಬರುತ್ತೆ, ಅದಕ್ಕೆ ಅಲ್ಲಿ 2 ಡೇಸಿಗೆ ಏನೇನು ಪಾಸಿಬಿಲಿಟೀಸ್ ಇದೆ ಅಷ್ಟು ತೊಗೋಬೇಕು. ನೋಡಿ ಈಗ ನೋಟ್ ಜಸ್ಟ್ ತೊಗೊಂಡಿರ್ತೀನಿ, ಹೌದಾ?
ನೋಡಿ ಪ್ರಾಬಬಿಲಿಟಿ ಆಫ್ ಪ್ರಾಬಬಿಲಿಟಿ ಆಫ್ 53 ಫ್ರೈಡೇನೇ ತೊಗೊಂಡೆ ಅಂದ್ಕೊಳ್ಳಿ, ಫ್ರೈಡೇ ಇನ್ ಎ ಲೀಪ್ ಇಯರ್. ಹೌದಾ? ನೋಡಿ ಇಲ್ಲಿ ಆ್ಯಕ್ಚುಲಿ ಹೇಗೆ ಮಾಡ್ಕೊತೀವಿ ಅಂದರೆ 52 ಅಂತ ಬಂದ್ಬಿಡುತ್ತೆ, ಪ್ಲಸ್ ಇಲ್ಲೇನಿದೆ ನಮಗೆ 2 ಡೇಸ್ ಇದು. ಹೌದಾ? ನೋಡಿ ಈ 2 ಡೇಸ್ನ ಯಾವ ಥರ ಬರೀಬೋದು ಅಂತೇಳಿ ನೋಡಿ, ಇದನ್ನು 7 ಪಾಸಿಬಿಲಿಟೀಸಲ್ಲಿ ಬರೀಬೋದು. ಯಾವ ಥರ ಅಂದರೆ ನೋಡಿ, ಸಂಡೇ ಮತ್ತು ಮಂಡೇ ಬರುತ್ತೆ. ಅದು ಏನಾದರೂ ಈಗ ಈ 52 ವೀಕ್ಸಿಂದ ಲಾಸ್ಟ್ ಡೇ ನಾನು ಸಾಟರ್ಡೇ ಅಂದ್ಕೊಂಡೆ ಅಂದರೆ ನೆಕ್ಸ್ಟ್ 2 ಡೇಸ್ ಏನಾಗ್ಬೋದು, ಸಂಡೇ ಮಂಡೇ ಆಗ್ಬೋದು, ಅಥವಾ ಮಂಡೇ ಟ್ಯೂಸ್ಡೇ ಆಗ್ಬೋದು. ಹೌದಾ? ಅಥವಾ ವೆನ್ಸ್ಡೇ ಥರ್ಸ್ಡೇ ಆಗುತ್ತೆ, ಅಥವಾ ಥರ್ಸ್ಡೇ ಫ್ರೈಡೇ ಬಂತು, ಅಥವಾ ಫ್ರೈಡೇ ಸಾಟರ್ಡೇ ಬರುತ್ತೆ, ಬಿಟ್ಟರೆ ಸಾಟರ್ಡೇ ಸಂಡೇ ಬರುತ್ತೆ. ಟೋಟಲ್ ಎಷ್ಟು ಪಾಸಿಬಿಲಿಟೀಸ್ ಇದೆ ನಮಗೆ? ನೋಡಿ ಇನ್ನೊಂದು ಟ್ಯೂಸ್ಡೇ ವೆನ್ಸ್ಡೇ ಒಂದು ಬಿಟ್ಟಿದ್ದೀನಿ. ಹೌದಾ? ನೋಡಿ ಸಂಡೇ ಮಂಡೇ, ಮಂಡೇ ಟ್ಯೂಸ್ಡೇ, ಇನ್ನೊಂದು ಟ್ಯೂಸ್ಡೇ ವೆನ್ಸ್ಡೇ, ನೆಕ್ಸ್ಟ್ ವೆನ್ಸ್ಡೇ ಥರ್ಸ್ಡೇ, ಥರ್ಸ್ಡೇ ಫ್ರೈಡೇ, ಫ್ರೈಡೇ ಸಾಟರ್ಡೇ, ಸಾಟರ್ಡೇ ಸಂಡೇ. ಟೋಟಲ್ಲು 7 ಪಾಸಿಬಿಲಿಟೀಸ್ ಬರುತ್ತೆ. ಹೌದಾ? ನೋಡಿ 7 ಪಾಸಿಬಿಲಿಟೀಸಲ್ಲಿ ನಮಗೆ 53 ಫ್ರೈಡೇ ಆಗಬೇಕು ಅಂದರೆ ಫ್ರೈಡೇ ಎಲ್ಲೆಲ್ಲಿ ಬಂದಿದೆ? ಫ್ರೈಡೇ ಇಲ್ಲೊಂದು ಬಂದಿದೆ, ನೆಕ್ಸ್ಟ್ ಇಲ್ಲೊಂದು ಬಂದಿದೆ. ಹೌದಾ? ಹೌದಾ? ಅಂದರೆ ಅಲ್ಲಿ ಎಷ್ಟಾಯ್ತು ನಮಗೆ? ಅಲ್ಲಿ 2 ಫ್ರೈಡೇ ಬರುತ್ತೆ. ಟೋಟಲ್ 7 ಪಾಸಿಬಿಲಿಟೀಸ್ ಇದೆ. ಆಗ ಪ್ರಾಬಿಲಿಟಿ ಏನು ಬರೀತೀವಿ ಅಂದರೆ 2/7. ಹೌದಾ? ನೋಡಿ ಲೀಪ್ ಇಯರ್ ಬಂತು ಅಂದರೆ ಈ ಥರ ಮಾಡ್ಕೊತೀವಿ. ನಾನ್ ಲೀಪ್ ಇಯರ್ ಬಂತು ಅಂದರೆ ಪ್ರೀವಿಯಸ್ ಐಡಿಯಾ ಯೂಸ್ ಮಾಡ್ಕೊಂಬಿಟ್ರೆ ಆಗೋಯ್ತು. ಆಯ್ತಲ್ಲ? ಹಾಗೆ ಟೋಟಲ್ಲು 7 ಪಾಸಿಬಿಲಿಟೀಸ್ ಬರುತ್ತಲ್ಲ, ಅದನ್ನು ಥಿಂಕ್ ಮಾಡಬೇಕು. ಅದಕ್ಕೆ ನೋಡಿ ಲೀಪ್ ಇಯರ್ ಮತ್ತು ನಾನ್ ಲೀಪ್ ಇಯರ್ ಬಂತು ಅಂದರೆ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ. ಯಾಕಂದರೆ ಎಷ್ಟೊಂದು ಸಲ ಈ ಥರ ಕೇಳ್ತಾ ಇದ್ದಾರೆ, ಒಂದೊಂದು ಸಲ KCETಗೂ ಕೇಳ್ತಾರೆ ಲೀಪ್ ಇಯರು ನಾನ್ ಲೀಪ್ ಇಯರು, ಅದಕ್ಕೆ ಐಡಿಯಾ ಗೊತ್ತಿರಲಿ ಅಷ್ಟೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮ್ ನಂಬರ್ 6. There are 13 men and 2 women in a party. They are seated round a circular table. The probability that the 2 women will sit together is ಅಂತ ಹೇಳಿದ್ದಾರೆ. ಹೌದಾ? 2 women will sit together. ಹೌದಾ? ಹಾಗೆ ನೋಡಿ ಇಲ್ಲಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ ಐಡಿಯಾ ನೋಡ್ಕೋಬೇಕು. ಟೋಟಲ್ 13 men and 2 women ಇನ್ ಎ ಪಾರ್ಟಿ. ದೇ ಆರ್ ಸೀಟೆಡ್ ಇನ್ ಅ ರೌಂಡ್ ಟೇಬಲ್ ಅಂತ ಹೇಳಿದ್ದಾರೆ. ಆಗ ನೋಡಿ NF ಮಾಡ್ಕೋಬೇಕು ಅಂದರೆ ಸರ್ಕುಲರ್ ಪರ್ಮಿಟೇಷನ್ ಯೂಸ್ ಮಾಡಬೇಕು. ಇಂಪಾರ್ಟೆಂಟ್ ಹೇಳಿದ್ವಿ ನಾವು. ಸರ್ಕುಲರ್ ಪರ್ಮಿಟೇಷನ್ ಅಂದರೆ n ಡಿಫ್ರೆಂಟ್ ಆಬ್ಜೆಕ್ಟ್ಸ್ನ ಎಷ್ಟು ಟೈಪ್ ಅರೇಂಜ್ ಮಾಡ್ಬೋದು ಅಂದರೆ ನಂಬರ್ ಆಫ್ ಅರೇಂಜ್ಮೆಂಟ್ನ n-1 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ವಿ. ಗೊತ್ತಿರಬೇಕು. ಸರ್ಕುಲರ್ ಪರ್ಮಿಟೇಷನ್ ಅಂತ ಹೇಳಿದ್ರೆ ಲೀನಿಯರ್ ಪರ್ಮಿಟೇಷನ್ ಆದರೆ n ಫ್ಯಾಕ್ಟೋರಿಯಲ್ ಆಗಿಬಿಡುತ್ತೆ. ಸರ್ಕುಲರ್ ಪರ್ಮಿಟೇಷನಲ್ಲಾದರೆ n-1 ಫ್ಯಾಕ್ಟೋರಿಯಲ್ ಬರುತ್ತೆ. ಹೌದಾ? ಇದು ಇಂಪಾರ್ಟೆಂಟ್. ನಮಗೆ ಪರ್ಮಿಟೇಷನ್ ಮಾಡ್ಕೋಬೇಕಾದ್ರೆ ಹೇಳಿದ್ವಿ. ಹಾಗೆ ಇಲ್ಲಿ NF ಏನಾಗ್ಬಿಡುತ್ತೆ ಅಂದರೆ ಟೋಟಲ್ ಇರೋದು 13 + 2 ಅಂದರೆ 15. ಹೌದಾ? ಅದಕ್ಕೆ 15 - 1 ಫ್ಯಾಕ್ಟೋರಿಯಲ್ ಬರುತ್ತೆ. ಹೌದಾ? ಅಂದರೆ 14 ಫ್ಯಾಕ್ಟೋರಿಯಲಲ್ಲಿ ಅರೇಂಜ್ ಮಾಡ್ಬೋದು. ಹೌದಾ? ಅದೇ ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ದ ಪ್ರಾಬಬಿಲಿಟಿ ದಟ್ 2 women will sit together ಅಂತ ಹೇಳಿದ್ದಾರೆ. ಹೌದಾ? ಅದು ನೋಡಿ 2 women will sit together ಅಂದರೆ ಅಲ್ಲಿ ಎಷ್ಟೊಂದು ಪಾಸಿಬಿಲಿಟೀಸ್ ಬಂದುಬಿಡುತ್ತೆ. ಅಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳೋ ಬದಲಿ ಇಲ್ಲೇನು ತೊಗೊತೀವಿ ಅಂದರೆ 2 women will not sit together ತೊಗೊಂಡ್ಬಿಡ್ತೀವಿ. ಹೌದಾ? ಅವಾಗ ಅಲ್ಲಿ ಏನು ಬರುತ್ತೆ ಅಂದರೆ 1 ಮೈನಸ್ ಮಾಡ್ಕೊಂಬಿಟ್ವಿ ಅಂದರೆ ಅಲ್ಲಿ ಡೈರೆಕ್ಟಾಗಿ ಬಂದುಬಿಡುತ್ತೆ. ಹೌದಾ? ಅಂದರೆ ಎ ಈವೆಂಟ್ನ 2 women will sit together. ಹೌದಾ? ಹಾಗಾದ್ರೆ ಇಲ್ಲಿ A' ಏನಾಗುತ್ತೆ 2 women
ಹೌದಾ, ವಿಲ್ ನಾಟ್ ಸಿಟ್ ಟುಗೆದರ್. ಹೌದಾ ನೋಡಿ, ಇದನ್ನು ಯೂಸ್ ಮಾಡ್ಕೊಂಬಿಟ್ರೆ ಆಗೋಯ್ತು. ವಿಲ್ ನಾಟ್ ಸಿಟ್ ಟುಗೆದರ್ ಅಂತ ಹೇಳಿದ್ರೆ ಈ ನೋಡಿ ಎನ್ ಆಫ್ ಎ ಡ್ಯಾಶ್ನ ಹೇಗೆ ಮಾಡ್ಕೊತೀನಿ ಅಂತೇಳಿ. ಹೌದಾ, ಟೋಟಲ್ 13 ಮೆನ್ ಇದೆ ತಾನೆ. ಹೌದಾ ನೋಡಿ, ನಾವು 1 ಈ ಥರ 2 3 4 5 6 7 8 9 10 11 12 13 ಈ ಥರ 13 ತನಕ ಬರ್ಕೊಂಡೆ ಅಂದ್ಕೊಳ್ಳಿ. ಹೌದಾ ನೋಡಿ, 13ನ ಎಷ್ಟು ಟೈಪ್ ಅರೇಂಜ್ ಮಾಡ್ಬೋದು ಅಂದರೆ ನಾವು 13 - 1 ಟೈಪ್ ಅರೇಂಜ್ ಮಾಡ್ಬೋದು. ಹೌದಾ ನೋಡಿ, ಉಳಿದಿರೋ ವುಮೆನ್ಗೆ ಟೋಟಲ್ 13 ಪ್ಲೇಸ್ ಇರ್ತದೆ. ಈ ಫಾರ್ ಎಕ್ಸಾಂಪಲ್ ನೋಡಿ 5 ಇತ್ತು ಅಂದರೆ 1 2 3 4 5 ಸ್ಪೇಸಸ್ ಬರ್ತದೆ. ಹೌದಾ ಅಂದರೆ ಎಷ್ಟು ಇರ್ತದೆ ಅಷ್ಟೇ ಸ್ಪೇಸು ಇರುತ್ತೆ. ಅಂದರೆ ಈಗ 13 ಸ್ಪೇಸಲ್ಲಿ 2 ವುಮೆನ್ನ ಅರೇಂಜ್ ಮಾಡಬೇಕಷ್ಟೆ. ಅದಕ್ಕೆ ಅಲ್ಲಿ ಹೇಗೆ ಬರ್ಕೊತೀವಿ ಅಂದರೆ ನಾವು ಅದನ್ನ 13ನಲ್ಲಿ 2 ಅರೇಂಜ್ ಮಾಡಬೇಕು. ಅದಕ್ಕೆ 13p 2 ತೊಗೊತೀವಿ. ಅಂದರೆ ಇದೇನಾಗ್ಬಿಡುತ್ತೆ ಅಂದರೆ ಇದು 12 ಫ್ಯಾಕ್ಟೋರಿಯಲ್ ಇಂಟು 13p2 ಬರುತ್ತೆ. ಅಂದರೆ 12 ಫ್ಯಾಕ್ಟೋರಿಯಲ್ ಇಂಟು 13p2 ಅಂದರೆ 13 ಇಂಟು 12. ಅದಾದ 12 ಇಂಟು 13 ಫ್ಯಾಕ್ಟೋರಿಯಲ್ ಅಂತ ಬರೀಬೋದಲ್ಲ. ಇಷ್ಟು ಬರುತ್ತಲ್ಲ. ಹಾಗೆ ನೋಡಿ, ನಾವು ಪಿ ಆಫ್ ಎ ಅಂದರೆ ಏನು ಬರೀಬೋದು, 1 ಮೈನಸ್ ಪಿ ಆಫ್ ಎ ಡ್ಯಾಶ್ ಅಲ್ಲ, ಅಂದರೆ 1 ಮೈನಸ್ ಎನ್ ಆಫ್ ಎ ಡ್ಯಾಶ್ ಬೈ ಎನ್ ಆಫ್ ಎಸ್. ಅಂದರೆ 1 ಮೈನಸ್ ಎನ್ ಆಫ್ ಎ ಡ್ಯಾಶ್ ಅಂತ ಹೇಳಿದ್ರೆ 12 ಇಂಟು 13 ಫ್ಯಾಕ್ಟೋರಿಯಲ್ ಬೈ 14 ಫ್ಯಾಕ್ಟೋರಿಯಲ್. ಹೌದಾ, ಅಂದರೆ ಇದು 1 ಮೈನಸ್ 12 ಇಂಟು 13 ಫ್ಯಾಕ್ಟೋರಿಯಲ್ ಬೈ 14 ಇಂಟು 13 ಫ್ಯಾಕ್ಟೋರಿಯಲ್. 13 ಫ್ಯಾಕ್ಟೋರಿಯಲ್ ಕ್ಯಾನ್ಸಲು, ಅಂದರೆ 1 ಮೈನಸ್ 6 ಬೈ 7 ಬರುತ್ತೆ. ಎಲ್ ಸಿ ಎಮ್ ತೊಗೊಂಡೆ ಅಂದರೆ 1 ಬೈ 7. ಒಂದು ಆಪ್ಷನ್ ಡಿ ಬರುತ್ತೆ. ಆಯ್ತಲ್ಲ. ಅಂದರೆ ನೋಡಿ, ಇಲ್ಲಿ ನಮಗೆ ಸರ್ಕುಲರ್ ಪರ್ಮಿಟೇಷನ್ ಕರೆಕ್ಟಾಗಿ ಗೊತ್ತಿರಬೇಕಷ್ಟೇ. ಇಲ್ಲಿ ಅದನ್ನು ಯೂಸ್ ಮಾಡ್ಕೊಂಡ್ವಿ ಅಂದರೆ ಈಸಿಯಾಗಿ ಬರುತ್ತೆ. ಸರ್ಕುಲರ್ ಪರ್ಮಿಟೇಷನ್ ಏನಂತ ಹೇಳುತ್ತೆ ಅಂದರೆ ನಮಗೆ, ಇಫ್ ದೇರ್ ಆರ್ n ಆಬ್ಜೆಕ್ಟ್ಸ್ ಅರೇಂಜ್ಡ್ ಇನ್ ಎ ಸರ್ಕ್ಯುಲರ್ ಮ್ಯಾನರ್ ಇತ್ತು ಅಂದರೆ ದೆನ್ ನಂಬರ್ ಆಫ್ ಪರ್ಮಿಟೇಷನ್ ಇಸ್ ಗಿವನ್ ಬೈ n-1 ಫ್ಯಾಕ್ಟೋರಿಯಲ್ ಬರುತ್ತೆ. ಹೌದಾ, ಇಲ್ಲೂ ಅಷ್ಟೇ, ಇದು ಸರ್ಕ್ಯುಲರ್ ಪರ್ಮಿಟೇಷನು. ಮತ್ತು ನೋಡಿ, ಇಲ್ಲಿ ಏನಾದ್ರು ಸರ್ಕ್ಯುಲರ್ ಪರ್ಮಿಟೇಷನಲ್ಲಿ ಓನ್ಲಿ 3 ಆಬ್ಜೆಕ್ಟ್ಸ್ ಅರೇಂಜ್ ಮಾಡಿದೆ ಅಂದ್ಕೊಳ್ಳಿ. ನೋಡಿ, ಇಲ್ಲಿ ಎಷ್ಟು ಸ್ಪೇಸ್ ಉಳಿತದೆ ಅಂದರೆ 1 2 3 ಉಳಿಯುತ್ತೆ. ಅಂದರೆ 3 ಅರೇಂಜ್ ಮಾಡಿದೆ ಅಂದರೆ 3 ಸ್ಪೇಸು, 4 ಅರೇಂಜ್ ಮಾಡಿದೆ ಅಂದರೆ 4 ಫೇಸು. ಅದೇ ಥರ 13 ಅರೇಂಜ್ ಮಾಡಿದೆ ಅಂದರೆ 13 ಸ್ಪೇಸ್ ಬರುತ್ತಲ್ಲ, ಆ ಸ್ಪೇಸಲ್ಲಿ ವುಮೆನ್ ಕೂತ್ಕೋಬೇಕು. ಅದಕ್ಕೆ 13p2 ಟೈಪ್ಸ್ ಅದನ್ನ ಅರೇಂಜ್ ಮಾಡ್ಬೋದು. ಇದೇನಾಗುತ್ತೆ, ಇದು 2 ವುಮೆನ್ ವಿಲ್ ನಾಟ್ ಸಿಟ್ ಟುಗೆದರ್. ಹಾಗಾದರೆ ವಿಲ್ ಸಿಟ್ ಟುಗೆದರ್ ಅಂದರೆ 1 ಮೈನಸ್ ಪಿ ಆಫ್ ಎ ಡ್ಯಾಶ್ ಮಾಡ್ಕೊಂಬಿಟ್ವಿ ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗುತ್ತೆ. ಹೌದಾ, ಈಗ ನೋಡಿ, ಸರ್ಕುಲರ್ ಪರ್ಮಿಟೇಷನ್ ಐಡಿಯಾ ಗೊತ್ತಿರಲಿ. ನೋಡಿ, ಜೆ ಇ ಎಲ್ಲೂ ಅಷ್ಟೇ ಡೈರೆಕ್ಟ್ ಪರ್ಮಿಟೇಷನ್ ಕಾಂಬಿನೇಷನ್ನು ಕೇಳ್ತಾರೆ, ಆದರೆ ರೇರ್ ಕೇಳೋದು. ಆದರೆ ಪರ್ಮಿಟೇಷನ್ ಕಾಂಬಿನೇಷನ್ ಯೂಸ್ ಮಾಡೋವಂಥ ಪ್ರಾಬಬಿಲಿಟಿ ಪ್ರಾಬ್ಲಮ್ನ ಕೇಳ್ತಾ ಇರ್ತಾರೆ. ಅದಕ್ಕೆ ಈ ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ. ನೆಕ್ಸ್ಟ್ ಒಂದು ನೋಡಿ, ಪ್ರಾಬ್ಲಮ್ ನಂಬರ್ 7. If 4 cards are drawn 1 by 1 from a pack of 52 cards, the probability that 1 will be ಫ್ರಮ್ ಈಚ್ ಸೂಟ್ ಈಸ್ ಅಂತ ಹೇಳಿದ್ದಾರೆ. ಹೌದಾ, 1 ವಿಲ್ ಬಿ ಫ್ರಮ್ ಈಚ್ ಸೂಟ್. ಹೌದಾ ನೋಡಿ, ಕೇರ್ಫುಲ್ಲಾಗಿ ಬರೀಬೇಕು. ಇದು ಮತ್ತು ಫಸ್ಟ್ ಪ್ರಾಬ್ಲಮ್ ಮಾಡ್ಕೊಂಡವಲ್ಲ, ಅವೆರಡು ಸೇಮ್ ಐಡಿಯಾ ಯೂಸ್ ಮಾಡೋವಂಥದ್ದೇ. ಅಂದರೆ ಇಲ್ಲಿ ನಂಬರ್ ಆಫ್ ಸೆಲೆಕ್ಷನ್ನ ನೋಡ್ಕೋಬೇಕು. ಯಾಕಂದರೆ ಮತ್ತೆ ಸೆಲೆಕ್ಟ್ ಮಾಡಿರೋದ್ರಲ್ಲಿ ಫಸ್ಟ್ ಕಾರ್ಡೇ ಇದೇ ಸೂಟು, ಸೆಕೆಂಡ್ ಕಾರ್ಡ್ ಇದೇ ಸೂಟು, ಆ ಥರ ಏನೂ ಹೇಳಿಲ್ಲ ಇಲ್ಲಿ. ಹೌದಾ, ಅದು ಹೇಗಾದ್ರು ಮತ್ತೆ ಅರೇಂಜ್ ಆಗ್ಬೋದು. ಅದಕ್ಕೆ ಸೆಲೆಕ್ಷನ್ ತೊಗೊಂಬಿಟ್ವಿ ಅಂದರೆ ಈಸಿ ಆಗ್ಬಿಡುತ್ತೆ. ನೋಡಿ, ಎನ್ ಆಫ್ ಎಸ್ನ ಏನು ಮಾಡ್ಕೊತೀನಿ ಅಂದರೆ ಟೋಟಲ್ 4 ಕಾರ್ಡ್ನ ಸೆಲೆಕ್ಟ್ ಮಾಡ್ಬೇಕು ತಾನೆ. ಹಾಗಾದರೆ 52C4 ಬಂದುಬಿಡುತ್ತೆ. ನೋಡಿ, ಈವೆಂಟ್ ಏನಂತ ಹೇಳ್ತೀನಿ, 4 ಕಾರ್ಡ್ಸ್. ಹೌದಾ, ಸೆಲೆಕ್ಟಿಂಗ್ 4 ಕಾರ್ಡ್ಸ್ ಸಚ್ ದಟ್ 1 ಫ್ರಮ್ ಈಚ್ ಸೂಟ್ ಅಂತ ತೊಗೊತೀವಿ. ಹೌದಾ,
ಅಥವಾ ಡ್ರಾಯಿಂಗ್ 4 cards such that one will be from each suit. ಹಾಗಾದ್ರೆ ಎನ್ ಆಫ್ ಎ ಏನಾಗುತ್ತೆ, ಟೋಟಲ್ 4 ಸೂಟ್ ಬರುತ್ತೆ. ಒಂದೊಂದು ಸೂಟಲ್ಲಿ 13 ಕಾರ್ಡ್ಸ್ ಇರುತ್ತೆ. ಹೌದಾ? ಟೋಟಲ್ ನಮಗೆ ಎಷ್ಟು ಬರುತ್ತೆ ಅಂದರೆ 4 ಸೂಟ್ ಬರುತ್ತೆ. ಗೊತ್ತಿರಬೇಕಿಲ್ಲಿ ಒಂದೊಂದು 13 ಇರುತ್ತೆ. ಅಂದರೆ 4 ಸೂಟ್ ಯಾವುದಾದ್ರು ಅಂದರೆ ನಮಗಲ್ಲಿ ಹಾರ್ಟು, ಡೈಮಂಡು, ಹೌದಾ, ಮತ್ತು ಕ್ಲಬ್, ಸ್ಪೇಡು, ಹೌದಾ, 2 ರೆಡ್ಡು 2 ಬ್ಲ್ಯಾಕೇ ಇರುತ್ತೆ. ಹೌದಾ? ಒಂದೊಂದರಲ್ಲಿ 13 ಇರುತ್ತೆ ಅಷ್ಟೇ. ಹಾಗಾದ್ರೆ ಇಲ್ಲಿ ಏನು ಬರ್ಕೊತೀನಿ ಅಂದರೆ 13C1 ಇಂಟು 13C1 ಇಂಟು 13C1 ಇಂಟು 13C1 ಬರುತ್ತೆ. ಹೌದಾ? ನೋಡಿ, ನೀವು ಸಿಂಪ್ಲಿಫೈ ಮಾಡಿಕೊಂಡ್ರೆ ಬಂದ್ಬಿಡುತ್ತೆ ಆನ್ಸರು. ದಫ್ ಪಿ ಆಫ್ ಎ ಅಂದರೆ ಏನು ಬರಿಬೋದು, 13C1 ಇಂಟು 13C1 ಇಂಟು 13C1 ಇಂಟು 13C1 ಅಂದರೆ 13 ಇಂಟು 13 ಇಂಟು 13 ಇಂಟು 13 ಬರಿಬೋದಲ್ಲ. ನೋಡಿ, ಎಲ್ಲ ಆನ್ಸರ್ ಒಳಗೆ 13 ಅಂತಲೇ ಇದೆ. 13 ಇಂಟು 13 ಇಂಟು 13 ಇಂಟು 13 ಡಿವೈಡೆಡ್ ಬೈ 52C4. ಹೌದಾ? 13 ಇಂಟು 13 ಇಂಟು 13 ಇಂಟು 13 ಡಿವೈಡೆಡ್ ಬೈ 52C4 ಅಂತ ಹೇಳಿದ್ರೆ 52 ಇಂಟು 51 ಇಂಟು 50 ಇಂಟು 49 ಡಿವೈಡೆಡ್ ಬೈ 4 ಫ್ಯಾಕ್ಟರಿಯಲ್ ಇರುತ್ತಲ್ಲ, ರೆಸಿಪ್ರೋಕಲ್ ಮಾಡಿದ್ರೆ ಇಂಟು 4 ಫ್ಯಾಕ್ಟರಿಯಲ್ ಬರುತ್ತೆ. ಅಂದರೆ ಬಿ ಬರುತ್ತೆ. ಹೌದಾ? ಅದು ನೋಡಿ, ಫಸ್ಟ್ ಪ್ರಾಬ್ಲಮನ್ನು ನಾವು ಫಸ್ಟ್ ಮೆಥಡಲ್ಲಿ ಮಾಡ್ಕೊಂಡ್ವಿ. ಆ ಥರನೂ ಮಾಡ್ಬೋದು. ಕಂಪ್ಲೀಟ್ ಪ್ರಾಬಬಿಲಿಟಿ ಬರೆಯೋದು ಇಂಟು ನಂಬರ್ ಆಫ್ ಅರೇಂಜ್ಮೆಂಟ್ ಮಾಡ್ಬೋದು. ಅಂದರೆ ಇಂಟು 4 ಫ್ಯಾಕ್ಟರಿಯಲ್ ಮಾಡಿಕೊಂಡ್ರೆ ಬರುತ್ತೆ. ಹೌದಾ? ಹೋಯ್ತಲ್ಲ? ನೋಡಿ, ಈಸಿ ಇದೆ. ನೆಕ್ಸ್ಟ್ 8th ಒಂದು ನೋಡಿ, ದ ಪ್ರಾಬಬಿಲಿಟಿ ದಟ್ 2 persons ಹ್ಯಾವ್ ಸೇಮ್ ಡೇಟ್ ಆಫ್ ಬರ್ತ್ ಈಸ್ ಅಂತ ಹೇಳಿದ್ದಾರೆ. ಹೌದಾ? ಸೇಮ್ ಡೇಟ್ ಆಫ್ ಬರ್ತ್ ಅಂತ ಹೇಳಿದ್ರೆ 2 person 3 person ಏನೇ ಅದನ್ನು ಈಸಿ ಇದೆ. ಟೋಟಲ್ ಎನ್ ಆಫ್ ಎಸ್ ಏನು ಬರುತ್ತೆ ಅಂದರೆ 365 ಡೇಸ್ ತಾನೆ. ಹೌದಾ? 365 ಡೇಸ್. ಯಾಕಂದರೆ ಇನ್ ನಾನ್ ಲೀಪ್ ಇಯರ್ ಅಂತ ಹೇಳಿದ್ದಾರೆ. ಹೌದಾ? ಇನ್ ನಾನ್ ಲೀಪ್ ಇಯರ್ ಇದು. ಹೌದಾ? ನೋಡಿ, ಸೇಮ್ ಡೇಟ್ ಆಫ್ ಬರ್ತ್ ಅಂತ ಹೇಳಿದ್ರೆ ಇಬ್ಬರದು ಡೇಟ್ ಆಫ್ ಬರ್ತ್ ಸೇಮ್ ಆಗಿರಬೇಕು. ಹೌದಾ? ಆ ಥರ ಆಗಬೇಕು ಅಂದರೆ ಅಲ್ಲಿ ಎಷ್ಟು ಪಾಸಿಬಿಲಿಟೀಸ್ ಇದೆ? ಓನ್ಲಿ 1 ಪಾಸಿಬಿಲಿಟಿ ಅಷ್ಟೇ. ಹೌದಾ? ಏನಾದ್ರು ಫಾರ್ ಎಕ್ಸಾಂಪಲು ಇಬ್ಬರದು ಡೇಟ್ ಆಫ್ ಬರ್ತು January 4th ಅಂತ ಏನಾದ್ರು ತೊಗೊಂಡೆ ಅಂದರೆ ಅಲ್ಲಿ 4 ಅಷ್ಟೇ. ಹೌದಾ? ಅದು ಒಂದೇ ಒಂದು ಪಾಸಿಬಿಲಿಟಿ ಇರೋದು. ಅದಕ್ಕೆ ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಎನ್ ಆಫ್ ಎ ಓನ್ಲಿ 1 ಪಾಸಿಬಿಲಿಟಿ ಇದೆ. ಹೌದಾ? 2 ಪಾಸಿಬಿಲಿಟಿ ಈ ಥರ ಬರೋಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಯಾಕಂದರೆ ಯಾವ ಡೇಟ್ ಬರುತ್ತಲ್ಲ ಇಬ್ಬರದು ಡೇಟ್ ಆಫ್ ಬರ್ತು ಅದೊಂದೇ ಪಾಸಿಬಿಲಿಟಿ ಬರೋದು. ಅದಕ್ಕೆ ಎನ್ ಆಫ್ ಎನ 1 ಅಂತ ತೊಗೊಂಡ್ಬಿಡ್ತೀವಿ. ಹೌದಾ? ಅವಾಗ ಡೈರೆಕ್ಟ್ ಆನ್ಸರ್ ಏನು ಬಂದ್ಬಿಡುತ್ತೆ, ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಅವಾಗಲ್ಲಿ 1/365 ಸಿ ಬರುತ್ತೆ. ನೋಡಿ, ಈ ಥರ ಅದು ಥಿಂಕ್ ಮಾಡ್ಬೋದು. ಆರ್ ನೋಡಿ, ಇನ್ನೊಂದು ಟೈಪ್ ಥಿಂಕ್ ಮಾಡಿದ್ರೂ ಆನ್ಸರ್ ಸೇಮ್ ಬರುತ್ತೆ. ನೋಡಿ, ಇನ್ನೊಂದು ಟೈಪ್ ಹೇಗೆ ಥಿಂಕ್ ಮಾಡ್ಬೋದು ಅಂದರೆ ಎನ್ ಆಫ್ ಎಸ್ನ 2 persons ಅಂತ ಹೇಳಿದಾರೆ ತಾನೆ. ಅದಕ್ಕೆ ಅಲ್ಲಿ ಒಬ್ಬರಿಗೆ 365 ಪಾಸಿಬಿಲಿಟೀಸ್ ಇದೆ, ಇನ್ನೊಂದು ಪರ್ಸನಿಗೂ 365 ಇದೆ ತಾನೆ. ಆದರೆ ಎನ್ ಆಫ್ ಎಸ್ನ 365 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಎನ್ ಆಫ್ ಎ ನೋಡಿ, ಇಲ್ಲಿ ಈವೆಂಟ್ನ ಏನು ತೊಗೊತೀನಿ ಅಂದರೆ ಇಬ್ಬರದು ಡೇಟ್ ಆಫ್ ಬರ್ತ್ ಸೇಮ್ ಆಗಿರಬೇಕು. ಅಂದರೆ 2 ಸೇಮ್ ಇರಬೇಕು. ಅಂದರೆ 1 1 2 2 3 3 4 4 ಈ ಥರ ಲಾಸ್ಟಿಗೆ 365 365 ಬರಿಬೋದು. ಆ ಥರ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 365 ಬರುತ್ತೆ. ಹೌದಾ? ಅವಾಗ ಇಲ್ಲಿ ಏನು ಬರುತ್ತೆ, ಪ್ರಾಬಬಿಲಿಟಿ ಆಫ್ ಎ 365/365 ಹೋಲ್ ಸ್ಕ್ವೇರ್ ಅಂದರೆ 1/365 ಬರುತ್ತೆ ಅಷ್ಟೇ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರಬೇಕು. ನೋಡಿ, ಆ್ಯಕ್ಚುಲಿ ಈ ಥರ ಥಿಂಕ್ ಮಾಡೋದು ಕಲೀರಿ. ಯಾಕಂದರೆ 3 persons ಕೊಟ್ಟರು ಅಂದರೆ
ಅವಾಗ ಆನ್ಸರ್ 1/365 ಹೋಲ್ ಸ್ಕ್ವೇರ್ ಬರ್ತದೆ. ಯಾಕಂದರೆ 3% ಅಂದರೆ 365 ಇಂಟು 365 ಇಂಟು 365 ಬರಬೇಕು. ಎನ್ ಆಫ್ ಎ ಮಾತ್ರ 365 ಬರುತ್ತೆ. 3% ಡೇಟ್ ಆಫ್ ಬರ್ತ್ ಸೇಮ್ ಇರಬೇಕು ಅಂದರೆ ಅಲ್ಲಿ 1,1,1 2,2,2 ಈ ಥರ ಮಾಡ್ಕೊತ ಹೋಗ್ಬೇಕಲ್ಲಿ. ಅದು ಆ ಥರದ್ದೆಲ್ಲ ಕೌಂಟ್ ಮಾಡಿದ್ರೆ 365 ಬರುತ್ತೆ. 365/365 ಹೋಲ್ ಕ್ಯೂಬ್ ಆಗ್ಬಿಟ್ಟು ಆನ್ಸರ್ 1/365 ಸ್ಕ್ವೇರ್ ಆಗಿಬಿಡುತ್ತೆ. ಹೌದಾ? ಯಾಕೆ ಅಲ್ಲಿ ಐಡಿಯಾ ಗೊತ್ತಿರಬೇಕಿದು. ನೆಕ್ಸ್ಟ್ ಒಂದು ನೋಡಿ, 9th ಒಂದು. ನೋಡಿ, an urn contains 5 white and 3 black balls and 4 balls are drawn at random. The probability of getting white and black balls equal in number is ಅಂತ ಹೇಳಿದ್ದಾರೆ. ಹೌದಾ? ಈಕ್ವಲ್ ಇನ್ ನಂಬರ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇದಕ್ಕೂ ಕಾಂಬಿನೇಷನ್ ಯೂಸ್ ಮಾಡಿ ಅಷ್ಟೇ ಬರುತ್ತೆ. ಎ urn contains 5 white and 3 black balls. ಹೌದಾ? ಟೋಟಲ್ 8 ಬಾಲ್ಸ್ ಇದೆ ತಾನೆ. 5 white and 3 black balls. ಹೌದಾ? ಟೋಟಲು 8 ಇದೆ. 8ಅಲ್ಲಿ 4 ಸೆಲೆಕ್ಟ್ ಮಾಡಬೇಕು. ಹೌದಾ? ಇದು ಎನ್ ಆಫ್ ಎಸ್ ಆಯಿತು. ನೆಕ್ಸ್ಟ್, ದ ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಬಾಲ್ಸ್ ಈಕ್ವಲ್ ಇನ್ ನಂಬರ್. ಹೌದಾ? ಎ ಇವೆಂಟ್ ಏನಂತ ತಗೊತೀನಿ ನಾನು, ಗೆಟ್ಟಿಂಗ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಬಾಲ್ಸ್ ಈಕ್ವಲ್ ಇನ್ ನಂಬರ್ ಅಂತ ತೊಗೊಂಡೆ ಅಂದರೆ ಇಲ್ಲಿ, ಅವಾಗ ಇಲ್ಲಿ ಟೋಟಲ್ 4 ಬರಬೇಕು ಅಂದರೆ ದಟ್ ಇಂಪ್ಲೈಸ್ ಇಲ್ಲಿ ಏನಾಗುತ್ತೆ, 2 ವೈಟ್ ಇರಬೇಕು. ಹೌದಾ? ಆ್ಯಂಡ್ 2 ಬ್ಲ್ಯಾಕ್ ಇರಬೇಕು. ಹಾಗೆ ನೋಡಿ, ಎನ್ ಆಫ್ ಎನ ಏನು ಬರೀಬೋದು, 2 ವೈಟ್ ಬಾಲ್ನ ಸೆಲೆಕ್ಟ್ ಮಾಡಬೇಕು. ಹಾಗಾದರೆ 5ಅಲ್ಲಿ 2 ಸೆಲೆಕ್ಟ್ ಮಾಡ್ಬೇಕು ತಾನೆ, 5C2 ಬರುತ್ತೆ. 2 ಬ್ಲ್ಯಾಕ್ ಬಾಲ್ನ ಸೆಲೆಕ್ಟ್ ಮಾಡಬೇಕು. 3ಅಲ್ಲಿ 2 ಸೆಲೆಕ್ಟ್ ಮಾಡಬೇಕು. ಹೌದಾ? ಅದು ನೋಡಿ, ಪ್ರಾಬಿಲಿಟಿ ಕಂಡುಹಿಡಿಬೋದು ಈಗ. ದೇಫೋ ಪಿ ಆಫ್ ಎ ಏನಾಗ್ಬಿಡುತ್ತೆ, 5C2 ಇಂಟು 3C2 ಡಿವೈಡೆಡ್ ಬೈ 8C4. ಹೌದಾ? 5C2 ಅಂದರೆ 5 ಇಂಟು 4/2 ಇಂಟು 3C2 ಅಂದರೆ 3 ಇಂಟು 2/2 ಇಂಟು 1. ಹೌದಾ? ಅಥವಾ 2 ಇಂಟು 1 ಅಥವಾ 2 ಅಷ್ಟೇ ಬರಿಬೋದು. 8C4 ಅಂದರೆ 8 ಇಂಟು 7 ಇಂಟು 6 ಇಂಟು 5/4 ಇಂಟು 3 ಇಂಟು 2 ಇಂಟು 1. ಹೌದಾ? ಇಲ್ಲಿ 2 ಕ್ಯಾನ್ಸಲು, 2 1s 2 2s, 5 ಇಂಟು 2 ಇಂಟು 3 ಬರುತ್ತಿದ್ದು ಡಿವೈಡ್ ಬೈ ಇಲ್ಲಿ 4 2s 8 ಕ್ಯಾನ್ಸಲ್ಲು, 3 1s 3 2s ಅಂದರೆ 7 ಇಂಟು 2 ಇಂಟು 5 ಬರುತ್ತೆ. 5 ಇಂಟು 2 5 ಇಂಟು 2 ಕ್ಯಾನ್ಸಲ್ ಆಗಿ ಆನ್ಸರು 3/7 ಅಂದರೆ ಆಪ್ಷನ್ ಸಿ ಬರುತ್ತೆ. ನೋಡಿ, ಎಷ್ಟೊಂದಕ್ಕೆ ಕಾಂಬಿನೇಷನ್ ಯೂಸ್ ಮಾಡ್ತಾ ಇದ್ವಿ, ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 10. ಫ್ರಮ್ ಎ ಬುಕ್ ಕಂಟೈನಿಂಗ್ 100 page, 1 page is selected randomly. The probability that the sum of the digit of the page number of the selected page is 11 ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ? ನೋಡಿ, 100 ಪೇಜ್ ಇದೆ ಅಂದರೆ ಎನ್ ಆಫ್ ಎಸ್ನ ಏನು ತೊಗೊಂಡ್ಬಿಡ್ತೀವಿ, 100. ಹೌದಾ? ನೋಡಿ, ಸಮ್ ಆಫ್ ದ ನಂಬರ್ ಈಸ್ ಏನಂತ ಹೇಳಿದ್ದಾರೆ, ಪೇಜ್ ನಂಬರ್ ಇನ್ ಸಮ್ 11 ಬರಬೇಕು. ಹೌದಾ? ಮತ್ತೊಡೆ 100 ಇದೆ ಅಷ್ಟೇ, ಕೇರ್ಫುಲ್ಲಾಗಿ ಬರಬೇಕು. 100 ಅಂತ ಹೇಳಿದ್ರೆ ಎಲ್ಲದು 2 ಡಿಜಿಟ್ ನಂಬರು, ಲಾಸ್ಟ್ ಒಂದು ಮಾತ್ರ 3 ಡಿಜಿಟ್ ನಂಬರ್ ಬರುತ್ತೆ. ಹೌದಾ? ಹಾಗಾದರೆ ಸಮ್ ಆಫ್ ದ ಪೇಜ್ ನಂಬರ್ ಈಸ್ 11 ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಏನೇನು ತೊಗೋಬೋದು ನಾನು, ಸಮ್ ಆಫ್ ದ ಪೇಜ್ ನಂಬರ್ ಈಸ್ 11. ಈಗ ನಾನು 1 ಜೊತೆಗೆ ತೊಗೊಂಡೆ ಅಂದರೆ ಆ್ಯಕ್ಚುಲಿ 10 ತೊಗೋಬೇಕು. ಹೌದಾ? ಈ ಥರ ತೊಗೋಬೇಕಲ್ಲಿ. ಆದರೆ ಇದಂತೂ ಪಾಸಿಬಿಲಿಟಿ ಇಲ್ಲ. ನೋಡಿ, 2 ಜೊತೆಗೆ 9 ತೊಗೋಬೋದು, 29 ಬರುತ್ತೆ. 3 ಜೊತೆಗೆ 8 ತೊಗೋಬೋದು. 4 ಜೊತೆಗೆ 7 ತೊಗೋಬೋದು. 5 ಜೊತೆಗೆ 6 ತೊಗೋಬೋದು. 6 ಜೊತೆಗೆ 5 ಅಂದರೆ 65 ಅಂತ ತೊಗೋಬೋದು. ನೆಕ್ಸ್ಟು 74 ತೊಗೋಬೋದು. 83, 92 ಇಷ್ಟು ಬರುತ್ತೆ ತಾನೆ. ಹೌದಾ?
ಹಾಗೆ ನೋಡಿ ಇಲ್ಲಿ 1 2 3 4 5 6 7 8 ಟೈಪ್ ಬರಿಬೋದು. ಆದರೆ ಎನ್ ಆಫ್ ಎನ 8 ತೊಗೊತೀನಿ. ದೇಫೋ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಅಂದರೆ ಇಲ್ಲಿ ಎಷ್ಟು ಬರ್ತದೆ? 8/100. ಹೌದಾ? ನೋಡಿ 4ಇಂದ ಡಿವೈಡ್ ಮಾಡಿದೆ ಅಂದರೆ 2/25 ಬರುತ್ತೆ. ಹೌದಾ? ನೋಡಿ ಈಸಿ ಇದೆ. ಹೇಗೆ ತೊಗೊಂಡ್ವಿ ಅಂತೇಳಿ ಗೊತ್ತಾಗಬೇಕಷ್ಟೇ. ಅಲ್ಲಿ ಸಮ್ ಆಫ್ ದ ನಂಬರ್ ಈಸ್ 11 ಅಂತ ಹೇಳಿದ್ದಾರೆ. 11 ಬರೋ ಹಾಗೆ ಎಲ್ಲ ನಂಬರು ಬರ್ಕೊಂಡಿದ್ದೀನಿ ಅಷ್ಟೆ. ಹೌದಾ? ನೆಕ್ಸ್ಟ್ ನೋಡಿ 11th one. From a pack of well shuffled cards, one card is drawn randomly. A gambler bets that it is either a diamond or a king, or either a diamond or a king. The odd in favor of his winning the bet is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಫಸ್ಟು ಡೈಮಂಡ್ ಆರ್ ಕಿಂಗ್ನ ನಾವು ಪ್ರಾಬಬಿಲಿಟಿ ಕಂಡುಹಿಡಿಬೇಕು. ಹೌದಾ? ನೋಡಿ ಹೇಗಿರಲಿ ಎನ್ ಆಫ್ ಎಸ್ ಅಂತೂ 52 ಬಂದ್ಬಿಡುತ್ತೆ. ಹೌದಾ? ನೋಡಿ ಈವೆಂಟ್ ಏನಂತ ತೊಗೊತೀನಿ. ಎ ಗ್ಯಾಮ್ಲರ್ ಬೆಟ್ಸ್ ಇಟ್ ಈಸ್ ಈದರ್ ಅ ಡೈಮಂಡ್ ಆರ್ ಅ ಕಿಂಗ್. ಹೌದಾ? ಈದರ್ ಡೈಮಂಡ್ ಆರ್ ಅ ಕಿಂಗ್. ಹೌದಾ? ನೋಡಿ ಇದನ್ನು ಕೇರ್ಫುಲ್ಲಾಗಿ ಬರ್ಕೋಬೇಕು. ದಟ್ ಇಂಪ್ಲೈಸ್ ಎನ್ ಆಫ್ ಎ ಏನೇನಾಗುತ್ತೆ ಅಂತೇಳಿ. ನೋಡಿ ಎನ್ ಆಫ್ ಎ ಅಂದರೆ ಆ್ಯಕ್ಚುಲಿ ಎನ್ ಆಫ್ ಡೈಮಂಡ್ ಯೂನಿಯನ್ ಕಿಂಗ್ ತೊಗೊತೀನಿ. ಹೌದಾ? ಇದಾರೆ ಡೈಮಂಡ್ ಆರ್ ಅ ಕಿಂಗ್ ಅಂತ ಹೇಳಿದ್ದಾರೆ. ಆರ್ ಅಂದರೆ ಯೂನಿಯನ್ ತಾನೆ. ಅದು ಎನ್ ಆಫ್ ಡಿ ಪ್ಲಸ್ ಎನ್ ಆಫ್ ಕೆ ಮೈನಸ್ ಎನ್ ಆಫ್ ಡಿ ಇಂಟರ್ಸೆಕ್ಷನ್ ಕೆ ಬರಿಬೋದಲ್ಲ. ಸರಿ, ಎನ್ ಆಫ್ ಡಿ ಟೋಟಲ್ ಡೈಮಂಡ್ ಕಾರ್ಡ್ಸ್ ಎಷ್ಟು ಬರುತ್ತೆ ನಮಗೆ? ಒಂದು ಸೂಟ್ ಇದ್ದಾಗ ಅದು ಅಂದರೆ 13 ಬರ್ತದೆ. ಟೋಟಲ್ ಕಿಂಗ್ ಕಾರ್ 4 ಮೈನಸ್ ಇಂಟರ್ಸೆಕ್ಷನ್ ಅಂದರೆ ಕಿಂಗ್ ಆಫ್ ಡೈಮಂಡ್. ಅದು ಕಿಂಗ್ ಆಫ್ ಡೈಮಂಡ್ ಒಂದೇ ಒಂದು ಇರುತ್ತಾನೆ, ಅದಕ್ಕೆ 1 ಬಂತು. ಹೌದಾ? ಹಾಗಾದ್ರೆ ಇದು 13 + 4 ಅಂದರೆ 17 - 1 ಅಂದರೆ 16 ಬರುತ್ತೆ. ಹೌದಾ? ಇದು ಎನ್ ಆಫ್ ಎ ಆಯಿತು. ದೇರ್ಫೋರ್ ಪಿ ಆಫ್ ಎ ಅಂದರೆ ಏನು ಗೊತ್ತಿರೋದು ಫಾರ್ಮುಲಾ ನಮಗೆ? ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂದರೆ 16/52. 4ಇಂದ ಡಿವೈಡ್ ಮಾಡಿದೆ ಅಂದರೆ 4/13. ಹೌದಾ? ದಟ್ ಇಂಪ್ಲೈಸ್ ಪಿ ಆಫ್ ಎ ಬಾರ್ ಏನು ಬರುತ್ತೆ ಅಂದರೆ 1 - ಪಿ ಆಫ್ ಎ ಅಂದರೆ 1 - 4/13 ಅಲ್ಲ. 13 - 4 ಅಂದರೆ 9 ಆಗುತ್ತೆ. 9/13 ಇಷ್ಟು ಬರುತ್ತಲ್ಲ. ಪಿ ಆಫ್ ಎ ಮತ್ತು ಪಿ ಆಫ್ ಎ ಬಾರ್ ಬಂತು. ನಾವಿಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ದ ಆಡ್ಸ್ ಇನ್ ಫೇವರ್. ಹೌದಾ? ದೇರ್ಫೋರ್ ಆಡ್ಸ್ ಇನ್ ಫೇವರ್ ಅಂದರೆ ಫಾರ್ಮುಲಾ ಏನಂತ ಹೇಳಿದ್ವಿ ನಾವು? ಪಿ ಆಫ್ ಎ ಬೈ ಪಿ ಆಫ್ ಎ ಬಾರ್ ಅಂತ ಹೇಳಿದ್ವಿ. ಹೌದಾ? ಗೊತ್ತಿರಬೇಕು. ಆಡ್ಸ್ ಇನ್ ಎಗೇನೆಸ್ಟ್ ಅಂದರೆ ಪಿ ಆಫ್ ಎ ಬಾರ್ ಬೈ ಪಿ ಆಫ್ ಎ ಬರಿತಾ ಇದ್ವಿ. ಹೌದಾ? ಹಾಗಾದ್ರೆ ಪಿ ಆಫ್ ಎ ಬೈ ಪಿ ಆಫ್ ಎ ಬಾರ್ ಅಂದರೆ ಏನು ಬರುತ್ತೆ ಆನ್ಸರು? 4/13/9/13. 13 ಕ್ಯಾನ್ಸಲ್ ಆಗಿ ಆನ್ಸರು 4/9 ಅಂದರೆ 4:9 ಬರುತ್ತೆ ಅಷ್ಟೆ. ಹೌದಾ? 11ಗೆ ಬಿ ಬರ್ತದೆ. ಆಯ್ತಲ್ಲ? ನೋಡಿ ಫಸ್ಟ್ ಯಾವಾಗಲೂ ಪ್ರಾಬಬಿಲಿಟಿ ಕಂಡುಹಿಡ್ಕೊಳ್ಳಿ. ಆಡ್ಸ್ ಇನ್ ಫೇವರ್ ಆಡ್ಸ್ ಇನ್ ಎಗೇನೆಸ್ಟ್ ಕೇಳಿದ್ರು ಅಂದರೆ ಆಡ್ಸ್ ಇನ್ ಫೇವರ್ ಅಂದರೆ ಪಿ ಆಫ್ ಎ ಬೈ ಪಿ ಆಫ್ ಎ ಬಾರು. ಆಡ್ಸ್ ಇನ್ ಎಗೇನೆಸ್ಟ್ ಅಂತ ಹೇಳಿದ್ರೆ ಪಿ ಆಫ್ ಎ ಬಾರ್ ಬೈ ಪಿ ಆಫ್ ಎ. ಹೌದಾ? ನೋಡಿ ಅದಕ್ಕೆ ಈಸಿಯಾಗಿ ಮಾಡ್ಕೋಬೋದು. ಗೊತ್ತಿರಬೇಕು ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ. ನೆಕ್ಸ್ಟ್ ನೋಡಿ 12th one. A bag contains 4 red and 4 white balls. 3 balls are drawn at random. The odd against these balls being all white are ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಬ್ಯಾಗ್ ಕಂಟೈನ್ಸ್ 4 red and 4 white balls. ಹೌದಾ? ಬ್ಯಾಗ್ ಕಂಟೈನ್ಸ್ 4 red and 4 white balls. ಹೌದಾ? 3 balls are drawn at random. ಹೌದಾ? 3 ಬಾಲ್ಸ್ನ ಡ್ರಾ ಮಾಡಬೇಕು. ದ ಆಡ್ ಅಗೇನೆಸ್ಟ್ ದೀಸ್ ಬಾಲ್ಸ್
ಬೀಯಿಂಗ್ ಆಲ್ ವೈಟ್ ಆರ್ ಅಂತ ಹೇಳಿದ್ದಾರೆ. ಬೀಯಿಂಗ್ ಆಲ್ ವೈಟ್ ಅಂದರೆ ಡ್ರಾ ಮಾಡಿರೋ ತ್ರೀನೂ ಏನಾಗಬೇಕು ನಮಗೆ ವೈಟ್ ಆಗಬೇಕು. ಹೌದಾ? ನೋಡಿ ಫಸ್ಟು ಈವೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಅದಾದಮೇಲೆ ಸಿಂಪ್ಲಿಫೈ ಮಾಡ್ಬೋದು. ಎನ್ ಆಫ್ ಎಸ್ನ ಏನು ಬರಿಬೋದು? ಟೋಟಲ್ 8 ಬಾಲ್ಸ್ ಇದೆ. 8ಅಲ್ಲಿ ನಾವು 3 ಸೆಲೆಕ್ಟ್ ಮಾಡ್ಬೇಕು ತಾನೆ. 3 ಬಾಲ್ಸ್ ಆರ್ ಡ್ರಾನ್ ಅಂತ ಹೇಳಿದ್ದಾರೆ. ಹಾಗಾದ್ರೆ 8C3 ಬರುತ್ತೆ. ಎನ್ ಆಫ್ ಈವೆಂಟ್ ಎ ಏನು ಬರಿಬೋದು? ಟೋಟಲ್ 4 ವೈಟ್ ಬಾಲ್ಸ್ ಇದೆ, 3 ಸೆಲೆಕ್ಟ್ ಮಾಡಬೇಕು, ಅದಕ್ಕೆ 4C3 ಬರುತ್ತೆ. ಹೌದಾ? ಯಾಕೆ 3 ವೈಟೇ ಆಗಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಪಿ ಆಫ್ ಎ ಏನು ಬರ್ತಾ ಇದೆ? ಎನ್ ಆಫ್ ಎ ಬೈ ಎನ್ ಆಫ್ ಎಸ್. 4C3 ಬೈ 8C3. ಅದು 3 ಫ್ಯಾಕ್ಟಲ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಅಂದರೆ ಇದು 4 ಇಂಟು 3 ಇಂಟು 2 ಇಂಟು 1 ಬೈ, ಅದು 3 ಇಂಟು 2 ಅಷ್ಟೇ, ಅದು ಬೈ 8 ಇಂಟು 7 ಇಂಟು 6. ಹೌದಾ? 3 2s are 6, 6 ಕ್ಯಾನ್ಸಲ್, 4 1s are 4 2s. ಹೌದಾ? ಅಂದರೆ 1 ಬೈ 14 ಬಂತು. ದಟ್ ಇಂಪ್ಲೈಸ್ ಪಿ ಆಫ್ ಎ ಬಾರ್ ಏನಾಗ್ಬೋದು? 1 ಮೈನಸ್ 1 ಬೈ 14 ಅಂದರೆ 13 ಬೈ 14. ಏನು ಕೇಳಿರೋದು? ಆಡ್ ಎಗನೆಸ್ಟ್ ಕೇಳಿದ್ದಾರೆ. ಹೌದಾ? ದೇರ್ಫೋರ್ ಆಡ್ ಎಗನೆಸ್ಟ್ ಅಂದರೆ ಫಾರ್ಮುಲಾ ಪಿ ಆಫ್ ಎ ಬಾರ್ ಬೈ ಪಿ ಆಫ್ ಎ. 13 ಬೈ 14 ಬೈ 1 ಬೈ 14, 14 14 ಕ್ಯಾನ್ಸಲ್ ಆಗಿ 13 ಬೈ 1 ಅಂದರೆ ಆನ್ಸರ್ 13:1 ಬರುತ್ತೆ. 12ಗೆ ಬಿ ಬರ್ತದೆ. ಹೌದಾ? ನೆಕ್ಸ್ಟ್ 13. If one card is drawn from a pack of card, then the odds in favor of getting ace is ಅಂತ ಹೇಳಿದ್ದಾರೆ. ಈಸಿಯಾಗಿ ಮಾಡ್ಕೋಬೋದು. ಅಂದರೆ ಅಲ್ಲಿ ಎನ್ ಆಫ್ ಎಸ್ ಏನಾಗ್ಬಿಡುತ್ತೆ? 52. ಏಸ್ ಅಂತ ಹೇಳಿದ್ರೆ 4 ಇರುತ್ತೆ ತಾನೆ. ಅದಕ್ಕೆ ಎನ್ ಆಫ್ ಎ ಏನಾಗ್ಬಿಡುತ್ತೆ? 4. ದಟ್ ಇಂಪ್ಲೈಸ್ ಪಿ ಆಫ್ ಎ ಅಂದರೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಬರುತ್ತೆ. ಅಂದರೆ 4 ಬೈ 52 ಅಂದರೆ 1 ಬೈ 13. ಸರ್ ಪಿ ಆಫ್ ಎ ಬಾರ್ ಅಂದರೆ ಡೈರೆಕ್ಟ್ ಬರೀಬೋದಲ್ಲ, 12 ಬೈ 13 ಆಗುತ್ತೆ. 1 ಮೈನಸ್ 1 ಬೈ 13 ಅಂದರೆ 12 ಬೈ 13. ಏನು ಕಂಡುಹಿಡಿಬೇಕು ನಾವೀಗ? ಆಡ್ಸ್ ಇನ್ ಫೇವರ್. ಹೌದಾ? ದೇರ್ಫೋರ್ ಆಡ್ಸ್ ಇನ್ ಫೇವರ್ ಅಂದರೆ ಪಿ ಆಫ್ ಎ ಬೈ ಪಿ ಆಫ್ ಎ ಬಾರ್ ಅಂದರೆ 1 ಬೈ 12 ಬರುತ್ತಲ್ಲ, 13 13 ಕ್ಯಾನ್ಸಲ್ ಆಗಿ, ಅಂದರೆ ಆನ್ಸರ್ 1:12. ಆಪ್ಷನ್ ಡಿ ಬರುತ್ತೆ. ಆಯ್ತಲ್ಲ ನೋಡಿ, ಈ ಥರದ ಆರ್ಟ್ಸ್ ಇನ್ ಫೇವರು, ಆರ್ಟ್ಸ್ ಇನ್ ಎಗನೆಸ್ಟ್ ಗೊತ್ತಿರಬೇಕು. ಇದು ಆ್ಯಕ್ಚುಲಿ ನಾವು ಪಿ ಯು ಅಲ್ಲಿ ಕಲ್ತಿರಲ್ಲ, ಬಟ್ ಒಂದೊಂದು ಸಲ ಕೇಳ್ತಾ ಇದ್ದಾರೆ. ಹೌದಾ? ಇದು ಜೆ ಇಗೆಲ್ಲ ಕೇಳ್ತಾರೆ ಆರ್ಟ್ಸ್ ಇನ್ ಫೇವರ್, ಆರ್ಟ್ಸ್ ಇನ್ ಎಗನೆಸ್ಟು. ಫಸ್ಟ್ ಪ್ರಾಬಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿ. ಆರ್ಟ್ಸ್ ಇನ್ ಫೇವರ್ ಅಂತ ಹೇಳಿದ್ರೆ ಪಿ ಆಫ್ ಎ ಬೈ ಪಿ ಆಫ್ ಎ ಬಾರು. ಆರ್ಟ್ಸ್ ಎಗನೆಸ್ಟ್ ಅಂತ ಹೇಳಿದ್ರೆ ಪಿ ಆಫ್ ಎ ಬಾರ್ ಬೈ ಪಿ ಆಫ್ ಎ ಮಾಡ್ಕೊಂಡ್ರೆ ಆಯ್ತು. ಹೌದಾ? ನೆಕ್ಸ್ಟ್ 14. If 2 dice are thrown, then the probability of getting the sum of digit even or less than 5. ಹೌದಾ? ಈವನ್ ಆಗಬೇಕು ಮತ್ತು ಲೆಸ್ ದ್ಯಾನ್ 5 ಆಗಬೇಕು. ಹೌದಾ? ಈಸಿನಾ? 2 ಡೈಸ್ ಆರ್ ಥ್ರೋನ್ ಅಂತ ಹೇಳಿದ್ರೆ ಎನ್ ಆಫ್ ಎಸ್ ಏನು ತೊಗೊತೀವಿ ನಾವು? 36 ಅಲ್ಲ. ನೋಡಿ, ಈವೆಂಟ್ ಏನು ಬರೀಬೋದು? ದ ಸಮ್ ಆಫ್ ಡಿಜಿಟ್ಸ್ ಈಸ್ ಈವನ್ ಆರ್ ಲೆಸ್. ಹೌದಾ? ಸಮ್ ಆಫ್ digits is even or less than 5. A is equal to sum of digit is even
ಆರ್ ಲೆಸ್ ದ್ಯಾನ್ 5 ಅಂತ ಹೇಳಿದರು ಅಂದರೆ ನೋಡಿ ಏನೇನು ಆಗ್ಬೋದು ಅಂತ ಹೇಳಿದ್ರೆ ಈಗ E1ನ ಇ ಅಂತ ತೊಗೊತೀನಿ, ಲೆಸ್ ದ್ಯಾನ್ 5ನ ನಾನೇನಾದ್ರು ಈವೆಂಟ್ನ ಬಿ ಅಂದ್ಕೊಂಡೆ ಅಂದ್ಕೊಳ್ಳಿ, ಹೌದಾ? ಅವಾಗ ಹೀಗೆ ಏನೇನು ಪಾಸಿಬಿಲಿಟಿ ಇದೆ ಅಂದರೆ 2, 4, 6, 8, 10, 12, ಹೌದಾ? ಲೆಸ್ ದ್ಯಾನ್ 5 ಅಂದರೆ ಏನೇನು ಪಾಸಿಬಿಲಿಟಿ ಇದೆ? 1, 2, 3, 4, ಹೌದಾ? ಸಾರಿ 1 ಅಂತೂ ಬರಲ್ಲ, ಯಾಕಂದರೆ 2 ಡಿಜಿಟ್ಸ್ ಏನು ಮಿನಿಮಮ್ ಅಂದ್ರೆ 2ನೇ ಬರುತ್ತೆ, ಅದು 2, 3, 4 ಇಷ್ಟು ಪಾಸಿಬಿಲಿಟಿ ಇದೆ ತಾನೆ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ನೋಡಿ, 13 ಪ್ಲಸ್ ಈಗ ಇ ಅಂದರೆ 2 ಬರಬೇಕು ಅಂದರೆ ಏನೇನು ತೊಗೋಬೋದು ನಾನು? 1, 1 ತೊಗೋಬೋದು ನೋಡಿ. 4 ಬರಬೇಕು ಅಂದರೆ 1 ಒಳಗೆ 1, 3 ತೊಗೋಬೋದು, ಹೌದಾ? 6 ಬರಬೇಕು ಅಂದರೆ 1, 5ನೂ ತೊಗೋಬೋದು, ಹೌದಾ? 1ನಲ್ಲಿ ಇಷ್ಟು ಬರಿತೀನಿ. 2 ಒಳಗೆ ನೋಡಿ 2, 4 ಬರಿಬೋದು. ನೆಕ್ಸ್ಟು 2, 2ನೂ ಬರಿಬೋದು, ಹೌದಾ? ನೆಕ್ಸ್ಟ್ ಇನ್ನೊಂದು 2, 6 ಬರಿಬೋದು. ಅದೇ ಥರ 3 ಒಳಗೆ 3, 1, 3, 3, 3 + 3 ಅಂದರೆ 6 ಆಗುತ್ತಲ್ಲ, 3, 5 ಇಷ್ಟು ಬರಿಬೋದು. 4 ಒಳಗೆ 4, 2, 4, 4, 4, 6 ಅಂದರೆ ಇದ್ದರೆ 2 ಈವನ್ ಇರಬೇಕಲ್ಲ, 2 ಆಡ್ ಇರಬೇಕು, ಆ ಥರ, ಹೌದಾ? 5, 1, 5, 3, 5, 5, 6, 2, 6, 4, 6, 6. ಅದರಲ್ಲಿ ನೋಡಿ ದಟ್ ಇಂಪ್ಲೈಸ್ ಎನ್ ಆಫ್ ಇ ಏನು ಬರುತ್ತೆ? 9 + 9 ಅಂದರೆ 18 ಬಂತು, ಹೌದಾ? ನೋಡಿ ಈಗ ಬಿನ ಏನು ಬರ್ಕೊತೀವಿ? 2, 3, 4. 2 ಬರಬೇಕು ಅಂದರೆ 1, 1, 3 ಬರಬೇಕು ಅಂದರೆ 1, 2, 4 ಬರಬೇಕು ಅಂದರೆ 1, 3. 1 ಜೊತೆಗಾಯಿತು, 2 ಜೊತೆಗೆ 2 ಅಂತೂ ಬರಲ್ಲ, 3 ಬರಬೇಕು ಅಂದರೆ 2, 1, 4 ಬರಬೇಕು ಅಂದರೆ 2, 2. 3 ಜೊತೆ ನೋಡಿ 2ನೂ ಬರಲ್ಲ, 3ನೂ ಬರಲ್ಲ, 3, 1 ಅಷ್ಟೇ. 4 ಜೊತೆಗೆ ಯಾವುದೋ ಬರೆಯೋಕ್ಕೆ ಬರಲ್ಲ, ಹೌದಾ? ಅದರಲ್ಲಿ ಎನ್ ಆಫ್ ಬಿ ಎಷ್ಟು ಬರ್ತಾ ಇದೆ? 6 ಬರುತ್ತೆ, ಹೌದಾ? ನೆಕ್ಸ್ಟ್ ನೋಡಿ ಈ ಇಂಟರ್ಸೆಕ್ಷನ್ ಬಿ ಏನು ಬರ್ಬೋದು? ಎರಡರಲ್ಲೂ ಕಾಮನ್ ಇರೋದು ಅಂದರೆ 1, 1, 1 ಬರ್ತಾ ಇದೆ, 1, 3 ಬರುತ್ತೆ, ನೆಕ್ಸ್ಟು 2, 2 ಬರುತ್ತೆ, ಹೌದಾ? ಅಂದರೆ ಇಲ್ಲಿ ಎನ್ ಆಫ್ ಈ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿದ್ರೆ 3 ಬರುತ್ತೆ, ಹೌದಾ? ದೇರ್ಫೋರ್ ಎನ್ ಆಫ್ ಎ ಅಂದರೆ ಎನ್ ಆಫ್ ಇ ಯೂನಿಯನ್ ಬಿ ತಾನೆ, ಯಾಕಂದರೆ ಈವನ್ ಆರ್ ಅಂದರೆ ಯೂನಿಯನ್ನು ಲೆಸ್ ದ್ಯಾನ್ 5, ಹೌದಾ? ಅಂದರೆ ಇ ಯೂನಿಯನ್ ಬಿ ಅಂದರೆ ಇಲ್ಲಿ ಏನು ಬರೀಬೋದು? ಎನ್ ಆಫ್ ಇ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಇ ಇಂಟರ್ಸೆಕ್ಷನ್ ಬಿ. ಅಂದರೆ ಇಲ್ಲಿ ಏನೇನು ಬರ್ಬೋದು? ಎನ್ ಆಫ್ ಇ ಅಂದರೆ 18 + 6 - 3 ಅಂದರೆ 21 ಬರುತ್ತಲ್ಲ. ನೋಡಿ ಇನ್ನೊಂದು ಇಲ್ಲಿ ಮಿಸ್ ಆಗಿದೆ, ಈ ಇಂಟರ್ಸೆಕ್ಷನಲ್ಲಿ 3, 1, 1 ಬರುತ್ತೆ, ಹಾಗಾದರೆ ಇದು 4 ಆಗುತ್ತೆ. ಅಂದರೆ ಇಲ್ಲಿ ಎಷ್ಟು ಬರ್ಬೋದು? 20 ಬರುತ್ತೆ, ಹೌದಾ? ಈಗ ಸಿಂಪ್ಲಿಫೈ ಮಾಡಿ ಬರುತ್ತೆ. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಎ ಅಂದರೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂದರೆ 20/36, ಹೌದಾ? 4ಇಂದ ಏನಾದ್ರು ಡಿವೈಡ್ ಮಾಡಿದ್ವಿ ಅಂದರೆ 4 5s 4 9s ಅಂದರೆ ಆನ್ಸರು 5/9 ಬರುತ್ತೆ, ಹೌದಾ? ನೋಡಿ ಇಲ್ಲಿ ಯಾವ ಥರ ಮಾಡ್ಕೋಬೇಕಂತ ಗೊತ್ತಾಗಬೇಕು. ಸಮ್ ಆಫ್ ಡಿಜಿಟ್ ಈಸ್ ಈವನ್ ಆರ್ ಲೆಸ್ ದ್ಯಾನ್ 5, ಹೌದಾ? ಆರ್ ಅಂದರೆ ಇಲ್ಲಿ ಯೂನಿಯನ್ ತೊಗೋಬೇಕಿದು, ಹೌದಾ? ಅದಕ್ಕೆ ನಾವು ಇಲ್ಲಿ ಇನ ಈವನ್ ಅಂತ ತೊಗೊಂಡ್ವಿ, ಹೌದಾ? ಇನ ಈವನ್ನು, ಬಿನ ಲೆಸ್ ದ್ಯಾನ್ 5, ಹೌದಾ? ಲೈಕ್ ಲೆಸ್ ದ್ಯಾನ್ 5 ಅಂದರೆ 2, 3, 4 ಬರುತ್ತೆ, ಈವನ್ ಅಂದರೆ 2, 4, 6, 8, 10, 12, ಹೌದಾ? ಅದರದ್ದು ಎಲ್ಲ ಪಾಸಿಬಿಲಿಟೀಸ್ ಬರ್ಕೊಂಡ್ವಿ.
ನೆಕ್ಸ್ಟ್ ಎನ್ ಆಫ್ ಇ ಯೂನಿಯನ್ ಬಿ ಅಂದರೆ ಎನ್ ಆಫ್ ಇ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಇ ಇಂಟರ್ಸೆಕ್ಷನ್ ಬಿ ಯೂಸ್ ಮಾಡಿದಾಗ ಎನ್ ಆಫ್ ಎ 20 ಬಂತು. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಆನ್ಸರು 5/9 ಬರುತ್ತೆ. ಹೌದಾ? ಕೇರ್ಫುಲ್ಲಾಗಿ ಮಾಡ್ಕೋಬೇಕಷ್ಟೇ ಅಲ್ಲಿ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 15. A card is drawn from a pack of 52 cards. The probability that the card drawn is neither a heart nor a king. ಹಾರ್ಟು ಆಗಿರ್ಬೋದು ಮತ್ತು ಕಿಂಗು ಆಗಿರ್ಬೋದು ಅಷ್ಟೆ. ಹೌದಾ? ನೋಡಿ, ಲೆಟ್ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 52 ಬರೀಬೋದಲ್ಲ. ಹೌದಾ? ನೋಡಿ, ಏನಂತ ಹೇಳ್ತೀವಿ ಅಂದರೆ ಡ್ರಾನ್ ಕಾರ್ಡ್ ಈಸ್ ಹಾರ್ಟ್ ಅಂತ ತೊಗೊಂಡೆ ಅಂದರೆ ದಟ್ ಇಂಪ್ಲೈಸ್ ಎನ್ ಆಫ್ ಎ 13 ಬರುತ್ತೆ. ಬಿನ ಡ್ರಾನ್ ಕಾರ್ಡ್ ಈಸ್ ಕಿಂಗ್ ಅಂತ ಹೇಳಿದೆ ಅಂದರೆ ಎನ್ ಆಫ್ ಬಿ 4 ಬರುತ್ತೆ. ಹೌದಾ? ಅದು ನೋಡಿ, ದಟ್ ಇಂಪ್ಲೈಸ್ ಪಿ ಆಫ್ ಎ ಅಂದರೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ 13/52 1/4 ಬರುತ್ತೆ. ಪಿ ಆಫ್ ಬಿ ಅಂತ ಹೇಳಿದ್ರೆ ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ 4/52 ಅಂದರೆ 1/13 ಬರುತ್ತೆ. ಹೌದಾ? ಈ ನೋಡಿ, ಅಲ್ಲಿ ಏನು ಕೇಳಿರೋದು ನೀದರ್ ಎ ಹಾರ್ಟ್ ನಾರ್ ಎ ಕಿಂಗ್. ಹೌದಾ? ಅದು ನೋಡಿ, ನಾವು ಪ್ರಾಬಿಲಿಟಿ ಆಫ್ ನೀದರ್ ಎ ನಾರ್ ಬಿ. ಹೌದಾ? ಅಂದರೆ ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಹೌದಾ? ನೋಡಿ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಮಾಡಬೇಕು. ನೀದರ್ ಎ ನಾರ್ ಬಿ, ಏನೂ ಬರಬಾರ್ದು, ಬಿನೂ ಬರಬಾರ್ದು. ಹೌದಾ? ಅಥವಾ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತಲೂ ಬರಿಬೋದು. ಅದು ನೋಡಿ, ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದರೆ 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ. ಹೌದಾ? ಇದನ್ನು ಫೈಂಡ್ ಔಟ್ ಮಾಡ್ಕೊಂಡ್ರೆ ಆಯಿತು. ಅಂದರೆ 1 ಮೈನಸ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಹೌದಾ? ನೋಡಿ, 1 ಮೈನಸ್ ಪಿ ಆಫ್ ಎ ಮೈನಸ್ ಪಿ ಆಫ್ ಬಿ ಮೈನಸ್ ಆಫ್ ಮೈನಸ್ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ನೋಡಿ, ಎ ಇಂಟರ್ಸೆಕ್ಷನ್ ಬಿ ಮಾಡ್ಬೋದಾ? ನೋಡಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಎನ್ ಆಫ್ ಎಸ್. ಎನ್ ಆಫ್ ಎಸ್ ಅಂದರೆ 52. ಎ ಇಂಟರ್ಸೆಕ್ಷನ್ ಬಿ ಅಂದರೆ ಕಿಂಗು ಆಗಿರಬೇಕು ಮತ್ತು ಹಾರ್ಟು ಆಗಿರಬೇಕು. ಹೌದಾ? ಅಂದರೆ ಕಿಂಗ್ ಆಫ್ ಹಾರ್ಟ್ ಅಂದರೆ ಒಂದೇ ಒಂದು ಬರೋದು 1/52. ಹೌದಾ? ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. 1 ಮೈನಸ್ 1/4 ಮೈನಸ್ 1/13 ಪ್ಲಸ್ 1/52. ಹೌದಾ? 52 ಎಲ್ ಸಿ ಎಮ್ ತೊಗೋಬೋದಲ್ಲ. 52 1s are 52 ಮೈನಸ್ 4 13s ಮೈನಸ್ 13 4s ಪ್ಲಸ್ 1. ಹೌದಾ? ಇಷ್ಟು ಸಿಂಪ್ಲಿಫೈ ಮಾಡಿ ಆನ್ಸರ್ ಬರುತ್ತೆ. ಎಷ್ಟು ಬರ್ಬೋದು? 52 ಮೈನಸ್ 13 ಮೈನಸ್ 4 ಪ್ಲಸ್ 1 ಅಂದರೆ 36 ಏನೋ ಬರುತ್ತಲ್ಲ. 36/52. 4 9s are 4 13s ಅಂದರೆ 9/13. ಆಪ್ಷನ್ ಬಿ ಬರುತ್ತೆ. ನೀದರ್ ಎ ನಾರ್ ಬಿ ಅಂದರೆ ಗೊತ್ತಿರಬೇಕಷ್ಟೇ. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ತೊಗೊತೀವಿ. ಹೌದಾ? ನೀದರ್ ಎ ನಾರ್ ಬಿ ಅಂದರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಥವಾ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ತೊಗೊಂಡು ಸಿಂಪ್ಲಿಫೈ ಮಾಡ್ಬೋದು. ನೋಡಿ, ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಸ್ವಲ್ಪ ಕಾಂಬಿನೇಷನ್ ಯೂಸ್ ಮಾಡೋವಂಥ ಪ್ರಾಬ್ಲಮ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ಹೌದಾ? ಅದೊಂದು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬರುತ್ತೆ. ನಾಳೆ ಕ್ಲಾಸಲ್ಲಿ 16th ಪ್ರಾಬ್ಲಮಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ.